Welcome to Vidyakashi Career Academy official YouTube channel. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಹಳ ಪ್ರಮುಖವಾಗಿ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಕೂಡ ಸ್ವಾಗತ. ಸ್ನೇಹಿತರೆ, ತಾವೆಲ್ಲರೂ ಕೂಡ ನಮ್ಮ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದರೊಂದಿಗೆ ಬೆಲ್ ಬಾಟಮ್ ಐಕಾನನ್ನು ಒತ್ತುವುದರೊಂದಿಗೆ ನಮ್ಮೊಂದಿಗೆ ಅಪ್ಡೇಟ್ ಆಗ್ತಾಯಿರಿ ಸ್ನೇಹಿತರೆ. ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳಿಂದ ನೀವು ಅದರ ನೋಟಿಫಿಕೇಷನ್ಗಳನ್ನು ಭಾಳ ಈಸಿಯಾಗಿ ಪಡೀಲಿಕ್ಕೆ ಸಹಾಯವಾಗ್ತದೆ ಸ್ನೇಹಿತರೆ. ಇಲ್ಲಿ ಬಹಳ ಪ್ರಮುಖವಾಗಿ ನಾನು ನಿಮ್ಮ ಜೀವಶಾಸ್ತ್ರದ ಉಪನ್ಯಾಸಕರಾಗಿರ್ತಕ್ಕಂಥ ಶಿವ್ ಸರ್. ನೀವೇ ಹೇಳಿದ ಹಾಗೆ ಬಹಳ ಪ್ರಮುಖವಾಗಿ MCQ ವಿಡಿಯೋಗಳನ್ನು ನಾವು ಬಹಳ ಸುದೀರ್ಘವಾದ ಒಂದು ಅವಧಿಗಳನ್ನು ಅಥವಾ ಸೆಷನ್ಗಳನ್ನು ಮಾಡ್ತಾ ಹೋಗ್ತಾ ಇದ್ದೇವೆ ಸ್ನೇಹಿತರೆ. ಸೊ ಆ ಅವಧಿಗಳಲ್ಲಿ ಬಹಳ ಪ್ರಮುಖವಾಗಿ ಈಗ ಪರೀಕ್ಷೆಗೆ ಬರುವ ಪ್ರಶ್ನೆಗಳನ್ನು ಹೊರತುಪಡಿಸಿ, ಸೊ ಒಂದು ಕಡೆ ಪ್ರಶ್ನೆಗಳು ಬರುವ ಸಾಧ್ಯತೆಗಳಿರ್ತಕ್ಕಂಥ ಪ್ರಶ್ನೆಗಳನ್ನು ಮಾತ್ರ ತೆಗೆದುಕೊಳ್ಳದೇನೆ ಆ ಪ್ರಶ್ನೆಗಳನ್ನು ಹೊರತುಪಡಿಸಿನೂ ಕೂಡ ಕೆಲವು ಪ್ರಶ್ನೆಗಳೇನಾಗಿರ್ತವೆ ಅಂತ ಕೇಳಿದಾಗ ನಮಗೆ ನಿತ್ಯ ಜೀವನದಲ್ಲಿ ವಿಜ್ಞಾನ ಅಂತ ಬರ್ತದೆ. ಓಕೆನಾ? ಸೊ ನಮ್ಮ ಡೈಲಿ ಲೈಫ್ ಸೈನ್ಸ್ ಅಂದರೆ ಬಯಾಲಜಿ ಇಸ್ ದ ಲೈಫ್ ಸೈನ್ಸ್ ಅಂತ ಕರಿತೇವೆ. ಆ ಲೈಫ್ ಸೈನ್ಸನ್ನು ಈ ನಮ್ಮ ನಿತ್ಯ ಜೀವನದಲ್ಲಿ ಕೆಲವೊಂದು ಪ್ರಶ್ನೋತ್ತರಗಳು ನಮ್ಮಲ್ಲಿ ಓಡಾಡ್ತವೆ, ಬಟ್ ಪರೀಕ್ಷೆಗೆ ಬರೋದಿಲ್ಲ. ಸೊ ಆ ಎಲ್ಲ ಪ್ರಶ್ನೆಗಳನ್ನು ಕೂಡ ಆ ನಮ್ಮ MCQ ವಿಡಿಯೋಗಳಲ್ಲಿ ಕವರ್ ಮಾಡ್ತಕ್ಕಂಥ ಉದ್ದೇಶದೊಂದಿಗೆ ವಿಭಿನ್ನವಾಗಿರ್ತಕ್ಕಂಥ ವಿಡಿಯೋ ಸರಣಿಯನ್ನು ತೆಗೆದುಕೊಂಡು ಬರ್ತಾ ಇದೆ ಸ್ನೇಹಿತರೆ. ಸೊ ಈ ಕ್ಲಾಸು ವಿಶೇಷವಾಗಿ ಇಂಗ್ಲಿಷ್ ಮಾಧ್ಯಮದ ಪ್ರಶ್ನೆ ಮತ್ತು ಕನ್ನಡ ಮಾಧ್ಯಮದ ಪ್ರಶ್ನೆ ಎರಡೂ ಲ್ಯಾಂಗ್ವೇಜ್ಗಳಲ್ಲಿ ಇರ್ತದೆ ಅಂತಕ್ಕಂಥದ್ದು ಇದರ ವಿಶೇಷ ಸ್ನೇಹಿತರೆ. ತಾವೆಲ್ಲರೂ ಕೂಡ ಬಹಳ ಪ್ರಮುಖವಾಗಿ ಈ ವಿಡಿಯೋ ಕ್ಲಾಸಸ್ಗಳನ್ನು ಅತಿ ಹೆಚ್ಚು ವೀಕ್ಷಣೆಯನ್ನು ಮಾಡಬೇಕಾಗಿ ಸೊ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸ್ನೇಹಿತರೆ. ಫಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಕೊರೋನರಿ ಹಾರ್ಟ್ ಡಿಸೀಸ್ ಮೀನ್ಸ್ ಫಸ್ಟ್ ಆಪ್ಷನ್ ಈಸ್ higher blood supply to heart, next lower blood supply to heart muscle, next high blood pressure, next low O2 supply to the body ಅಂತ ಹೇಳ್ಬೋದು. ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಕೊರೋನರಿ ಹೃದಯ ಕಾಯಿಲೆ ಎಂದರೆ ಹೃದಯಕ್ಕೆ ಹೆಚ್ಚಿನ ರಕ್ತದ ಸಾಗಾಣಿಕೆ, ಹೃದಯದ ಸ್ನಾಯುಗಳಿಗೆ ಕಡಿಮೆ ರಕ್ತದ ಸಾಗಾಣಿಕೆ, ನೆಕ್ಸ್ಟು ಅಧಿಕ ರಕ್ತದ ಒತ್ತಡ, ಇನ್ನೊಂದು ಫೋರ್ತ್ ಆಪ್ಷನ್ ಇರತಕ್ಕಂಥದ್ದು ವಿಶೇಷವಾಗಿ ದೇಹಕ್ಕೆ ಕಡಿಮೆ ಆಮ್ಲಜನಕದ ಸಾಗಾಣಿಕೆ ಅಂತಕ್ಕಂಥದ್ದು. ನೋಡಿ, ಈ CHD ಅಂತಂದ್ರೆ ಏನು? ಇದಕ್ಕೆ ಶಾರ್ಟ್ ಫಾರ್ಮ್ ಆಗಿ ಕರಿತೇವೆ ಸ್ನೇಹಿತರೆ. ಭಾರತದಲ್ಲಿ ಕಂಡು ಬರಬಹುದಾದ ಹೃದಯ ಸಂಬಂಧಿ ಕಾಯಿಲೆಗಳಲ್ಲಿ CHD ಕೂಡ ಒಂದು. CHD ಮೀನ್ಸ್ ಕೊರೋನರಿ ಹಾರ್ಟ್ ಡಿಸೀಸ್ ಅಂತ ಕರಿತೇವೆ. ಸೊ ಹಾಗಾದರೆ ವಾಟ್ ಡು ಯು ಮೀನ್ ಬೈ ಕೊರೋನರಿ ಹಾರ್ಟ್ ಡಿಸೀಸ್ ಅಥವಾ CHD ಅಂತಂದರೆ ಏನು ಅಂತ ಕೇಳಿದಾಗ ಇಲ್ಲಿ ಬಹಳ ಪ್ರಮುಖವಾಗಿ ಆಪ್ಷನ್ಗಳಲ್ಲಿ ಯಾವುದು ಆನ್ಸರ್ ಆಗ್ತದೆ ಅಂತ ಕೇಳಿದಾಗ ಹೃದಯದ ಸ್ನಾಯುಗಳಿಗೆ ಕಡಿಮೆ ರಕ್ತದ ಸಾಗಾಣಿಕೆ, ಲ್ಯಾಕ್ ಆಫ್ ಬ್ಲಡ್ ಸಪ್ಲೈ ಟು ದ ಹಾರ್ಟ್ ಮಸಲ್ ಅಥವಾ ಲೋವರ್ ಬ್ಲಡ್ ಸಪ್ಲೈ ಟು ದ ಹಾರ್ಟ್ ಮಸಲ್ ಅಂತ ಹೇಳ್ಬೋದು. ಆಪ್ಷನ್ ವಿಶೇಷವಾಗಿ ಆಪ್ಷನ್ ಸೆಕೆಂಡ್ ಇಸ್ ದಿ ರೈಟ್ ಆನ್ಸರ್ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಎರಡನೇ ಒಂದು ಆಪ್ಷನ್ ಏನು ಹೇಳ್ತಾ ಇದೆ ಅಂತ ಕೇಳಿದಾಗ ಕೊರೋನರಿ ಹೃದಯ ರೋಗವೆಂದರೆ, ಓಕೆನಾ, ಕೊರೋನರಿ ಹೃದಯ ರೋಗವೆಂದರೆ ಹೃದಯದ ಸ್ನಾಯುಗಳಿಗೆ ಕಡಿಮೆ ಪ್ರಮಾಣದ ರಕ್ತದ ಸಾಗಾಣಿಕೆಯಾಗಿದೆ ಅಂತಕ್ಕಂಥದ್ದು. ನಿಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ, ಸರ್ ಹಾಗಾದರೆ ಹೃದಯಕ್ಕೆ ಯಾವ ರಕ್ತನಾಳಗಳು ರಕ್ತವನ್ನು ಸರಬರಾಜು ಮಾಡ್ತವೆ? ಓಕೆನಾ, ದೇಹಕ್ಕೆ ರಕ್ತವನ್ನು ಸರಬರಾಜು ಮಾಡಲಿಕ್ಕೆ ಅಪಧಮನಿಗಳಿದ್ದಾವೆ, ನೆಕ್ಸ್ಟ್ ಅದರಿಂದ ವಾಪಸ್ ತಂದು ಕೊಡೋದಕ್ಕೆ ಅಭಿಧಮನಿಗಳಿದ್ದಾವೆ, ಅವೆರಡರ ಮಧ್ಯದಲ್ಲಿ ಸಂಪರ್ಕ ಸೇತುವೆಗಳಾಗಿ ವಿಶೇಷವಾಗಿ ಲೋಮನಾಳಗಳಿದ್ದಾವೆ ಅಥವಾ ಕ್ಯಾಪಿಲರೀಸ್ ಇದ್ದಾವೆ. ಆರ್ಟ್ರೀಸ್, ವೇನ್ ಆ್ಯಂಡ್ ಕ್ಯಾಪಿಲರಿ ಅಂತ ಕರಿತೇವೆ. ಸೊ ದೀಸ್ ಆರ್ ಇಂಪಾರ್ಟೆಂಟ್ 3 ಟೈಪ್ ಆಫ್ ಬ್ಲಡ್ ವೆಸಲ್ಸ್ ಅಂತ ಕರಿತೇವೆ. ರಕ್ತದ ನಳಿಕೆಗಳಲ್ಲಿ 3 ಪ್ರಕಾರಗಳಿದ್ದಾವೆ. ಒಂದು ಅಪಧಮನಿಗಳು, ಆರ್ಟ್ರೀಸ್ ಅಂತ ಕರಿತೇವೆ, ಇನ್ನೊಂದು ವೇನ್ಸ್ ಅಥವಾ ಅಭಿಧಮನಿಗಳು ಅಂತ ಕರಿತಾ ಇದ್ದೇವೆ ಸ್ನೇಹಿತರೆ. ಮೊದಲೊಂದು ಬರ್ತಕ್ಕಂಥದ್ದು ಕ್ಯಾಪಿಲರಿ ಅಥವಾ ಲೋಮನಾಳಗಳು ಅಂತ ಕರಿತೇವೆ. ಇವು ವಿಶೇಷವಾಗಿ ಕ್ಯಾಪಿಲರಿಗಳು ಎಲ್ಲಿ ಅತಿ ಹೆಚ್ಚು ಕಂಡು ಬರ್ತವೆ ಅಂತ ಕೇಳಿದಾಗ ಮಾನವನ ದೇಹದ ಅತ್ಯಂತ ಸೂಕ್ಷ್ಮ ಭಾಗವಾಗಿರ್ತಕ್ಕಂಥ ಕಣ್ಣಿನಲ್ಲಿ
ಸೂಕ್ಷ್ಮ ರಕ್ತನಾಳಗಳಾದ ಲೋಮನಾಳಗಳು ಕಂಡು ಬರ್ತವೆ ಅಂತಕ್ಕಂಥದ್ದು. ಅದು ಅತಿ ಹೆಚ್ಚು ಮಾತ್ರ. ಸೊ ದೇಹದ ಎಲ್ಲ ಭಾಗದಲ್ಲೂ ಕೂಡ ಲೋಮನಾಳಗಳಿದ್ದಾವೆ, ಆದರೆ ಹೆಚ್ಚು ಅಂತ ತೆಗೆದುಕೊಂಡಾಗ ವಿಶೇಷವಾಗಿ ಮಾನವನ ಕಣ್ಣಿನ ಭಾಗ ಅಂತ ಕರಿತಾ ಇದ್ದೇವೆ. ಹಾಗಾದರೆ ಹೃದಯಕ್ಕೆ ರಕ್ತದ ಸರಬರಾಜನ್ನು ಮಾಡುವ ರಕ್ತನಾಳಗಳಿಗೆ ಏನೆಂದು ಕರೆಯುತ್ತಾರೆ ಅಂತ ಈ ಪ್ರಶ್ನೆ ವಿವಿಧ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಸೊ ಅದಕ್ಕೆ ಉತ್ತರನೂ ಕೂಡ ಈ CHD ನಲ್ಲಿದೆ. ಕೊರೊನರಿ ಹಾರ್ಟ್ ಡಿಸೀಸ್ ಅಂದರೆ ಕೊರೊನರಿ ರಕ್ತನಾಳಗಳು. ಓಕೆನಾ, ಈ ಹೃದಯದ ಸ್ನಾಯುಗಳಿಗೆ ರಕ್ತವನ್ನು ಪೂರೈಕೆ ಮಾಡುವ ರಕ್ತನಾಳಗಳಿಗೆ ಕೊರೊನರಿ ಆರ್ಟ್ರೀಸ್ ಅಂತ ಕರಿತಾ ಇದ್ದೇವೆ. ಈ ಕೊರೊನರಿ ಆರ್ಟ್ರೀಸ್ಗಳು ಹೃದಯದ ಸ್ನಾಯುಗಳಿಗೆ ರಕ್ತವನ್ನು ಸರಬರಾಜು ಮಾಡೋದಾದರೆ, ಒಂದು ವೇಳೆ ಆ ರಕ್ತದ ಸರಬರಾಜುವಿನಲ್ಲಿ ಏನಾದರೂ ವ್ಯತ್ಯಯಗಳು ಕಂಡು ಬಂದರೆ, ಅಲ್ಲಿ ಏನಾದರೂ ಕೊಬ್ಬು ಶೇಖರಣೆ ಆದರೆ, ಅಲ್ಲಿ ಏನಾದರೂ ಮಗದೊಂದು ಏನಾದರೂ ತೊಂದರೆಗಳಾದರೆ ಅಲ್ಲಿ ಏನಾಗ್ತದೆ ಅಂತ ಕೇಳಿದಾಗ ಲ್ಯಾಕ್ ಆಫ್ ಬ್ಲಡ್ ಸಪ್ಲೈ ಟು ದ ಹಾರ್ಟ್ ಮಸಲ್. ಇಟ್ ಈಸ್ ಡ್ಯೂ ಟು ವಾಟ್ ಹ್ಯಾಪನ್ ಅಂತ ಕೇಳಿದಾಗ ಇಟ್ ಈಸ್ ಡ್ಯೂ ಟು ಡಿಸೀಸ್ ಕಾಲ್ಡ್ CHD, ಕೊರೊನರಿ ಹಾರ್ಟ್ ಡಿಸೀಸ್ ಅಂತ ಕರಿತೇವೆ ಸ್ನೇಹಿತರೆ. ಹಾಗಾದರೆ ಉತ್ತರ ಯಾವುದಿಲ್ಲಿ? ಆಪ್ಷನ್ ಸೆಕೆಂಡ್ ಈಸ್ ದಿ ರೈಟ್ ಆನ್ಸರ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ. ದ ಟರ್ಮ್ ಮಾಲ್ ನ್ಯೂಟ್ರಿಷನ್ ರೆಫರ್ಸ್ ಟು ದ ಫಾಲೋಯಿಂಗ್. ದ ಟರ್ಮ್ ಮಾಲ್ ನ್ಯೂಟ್ರಿಷನ್ ರೆಫರ್ಸ್ ಟು ದ ಫಾಲೋಯಿಂಗ್. ನ್ಯೂನ್ಯ ಪೋಷಣೆ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳ್ತಾ ಹೋಗಿದ್ದಾನೆ. ಫಸ್ಟ್ ಆಪ್ಷನ್ ಈಸ್ ಓನ್ಲಿ ಫ್ಯಾಟ್ ಡೆಫಿಷಿಯನ್ಸಿ. ಸೆಕೆಂಡ್ ಆಪ್ಷನ್ ಈಸ್ ಓನ್ಲಿ ಮಿನರಲ್ ಡೆಫಿಷಿಯನ್ಸಿ. ಥರ್ಡ್ ಆಪ್ಷನ್ ಈಸ್ ಪ್ರೋಟೀನ್ ಆ್ಯಂಡ್ ಕಾರ್ಬೋಹೈಡ್ರೇಟ್ ಡೆಫಿಷಿಯನ್ಸಿ. ಫೋರ್ತ್ ಆಪ್ಷನ್ ಈಸ್ ಎನ್ಸೈಮ್ ಡೆಫಿಷಿಯನ್ಸಿ ಅಂತಕ್ಕಂಥದ್ದು. ಸ್ನೇಹಿತರೆ, ಇಲ್ಲಿ ಒಂದು ಬಹಳ ಪ್ರಮುಖವಾಗಿ ನೆನ್ಪಿಟ್ಕೋಬೇಕು ನೀವು. ನ್ಯೂನ್ಯ ಪೋಷಣೆ ಅಂತಂದರೆ ಏನು? ನ್ಯೂನ್ಯ ಪೋಷಣೆ ಯಾಕೆ ಆಗ್ತದೆ? ನ್ಯೂನ್ಯ ಪೋಷಣೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಪದನಾಮ ಮತ್ತು ವಿಶೇಷವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪ್ರಚಲಿತದಲ್ಲಿರ್ತಕ್ಕಂಥ ಒಂದು ಪದ ಅಂತ ಕೇಳ್ತಾ ಇದ್ದೇವೆ. ಇದು ಕೇಸ್ ಮೇನ್ಸ್ನ ಮಟ್ಟದಲ್ಲಿ ಎಸ್ಸೆ ರೈಟಿಂಗಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳಲ್ಲೂ ಕೂಡ ಬರಬಹುದಾದ ಒಂದು ವ್ಯಾಖ್ಯಾನ ಅಂತ ಕರಿಬೋದು. ಫಸ್ಟ್ ಆಪ್ಷನ್ ಕನ್ನಡದಲ್ಲಿ ನೋಡ್ತಾ ಹೋಗೋಣ, ಕೇವಲ ಕೊಬ್ಬಿನಾಂಶದ ಕೊರತೆ. ಎರಡನೇ ಆಪ್ಷನ್ ಇದು ಖನಿಜಾಂಶಗಳ ಕೊರತೆ. ಥರ್ಡ್ ಆಪ್ಷನ್ ಇಸ್ ಪ್ರೋಟೀನು ಮತ್ತು ಶರ್ಕರೆಗಳ ಕೊರತೆ. ಲಾಸ್ಟ್ ಆಪ್ಷನ್ ಅಥವಾ ಫೋರ್ತ್ ಆಪ್ಷನ್ ಇರತಕ್ಕಂಥದ್ದು ಕಿಣ್ವಗಳ ಕೊರತೆ ಅಂತಕ್ಕಂಥದ್ದು. ಸ್ನೇಹಿತರೆ, ಒಂದು ನೆನ್ಪಿಟ್ಕೋಬೇಕು ತಗೊಳ್ಳೋ, ನ್ಯೂನ್ಯ ಪೋಷಣೆ ಕೇವಲ ಕೊಬ್ಬಿನ ಕೊರತೆಯಿಂದ ಬರೋದಿಲ್ಲ, ಕೇವಲ ಖನಿಜಾಂಶಗಳ ಕೊರತೆಯಿಂದ ಬರೋದಿಲ್ಲ, ಕೇವಲ ಕಿಣ್ವಗಳ ಕೊರತೆಯಿಂದ ಬರೋದಿಲ್ಲ. ಬದಲಾಗಿ ಇದು ಎಕ್ಸಾಕ್ಟ್ ರೀಸನ್ ಯಾವುದು ಅಂತ ಕೇಳಿದಾಗ ದರ್ ಈಸ್ ಅ ಡೆಫಿಷಿಯನ್ಸಿ ಕಾಲ್ಡ್ ಪ್ರೋಟೀನ್ ಆ್ಯಂಡ್ ಕಾರ್ಬೋಹೈಡ್ರೇಟ್ ಅಂತ ಕರಿಬೋದು. So a person who is suffering from protein and carbohydrate deficiency, he may get the malnutrition ಅಂತ ಹೇಳ್ಬೋದು. ಯಾವ ವ್ಯಕ್ತಿ ಅಥವಾ ಯಾವ ಒಂದು ಮಗು ಅಥವಾ ಯಾವ ಒಂದು ಶಿಶು ಪ್ರೋಟೀನು ಮತ್ತು ಶರ್ಕರ ಅಥವಾ ಕಾರ್ಬೋಹೈಡ್ರೇಟ್ನ ಕೊರತೆಯಿಂದ ಬಳಲ್ತಾ ಇರ್ತದೋ ಆ ಮಗು ನ್ಯೂನ ಪೋಷಣೆಗೆ ತುತ್ತಾಗುತ್ತದೆ ಅಂತಕ್ಕಂಥದ್ದು. ಆ ಒಂದು ಕಂಡೀಷನ್ಗೆ ನಾವು ಮಾಲ್ ನ್ಯೂಟ್ರಿಷನ್ ಅಂತ ಕರಿತಾ ಇದ್ದೇವೆ. ಆ ಮಾಲ್ ನ್ಯೂಟ್ರಿಷನಿನ ಅಡಿಯಲ್ಲಿ ಎರಡು ರೋಗಗಳು ಬರ್ತವೆ ಸ್ನೇಹಿತರೆ. ಆ ರೋಗದ ಹೆಸರು ಬಹಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳ್ತಾ ಹೋಗಿದ್ದಾರೆ. ಒಂದು ಮರಾಸ್ಮಸ್, ಇನ್ನೊಂದು ಕ್ವಾಶಿಯೋರ್ಕರ್ ಅಂತಕ್ಕಂಥದ್ದು. ಮರಾಸ್ಮಸ್ ಮತ್ತು ಕ್ವಾಶಿಯೋರ್ಕರ್ ಅಂತಂದರೆ ಏನಂತ ಕೇಳಿದಾಗ ದೈಹಿಕವಾಗಿ ಆ ಮಗು ಅಥವಾ ಆ ಶಿಶು ಏನಿರ್ತದೆ ಅಲ್ವಾ, ದೈಹಿಕ ಮತ್ತು ಮಾನಸಿಕವಾಗಿ ಕುಂಠಿತವಾಗಿ ಬೆಳವಣಿಗೆ ಆಗ್ತದೆ ಅಂತಕ್ಕಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಕ್ಟ್ ರೈಟ್ ಆನ್ಸರ್ ಈಸ್ ಥರ್ಡ್ ಆಪ್ಷನ್, ಪ್ರೋಟೀನ್ ಆ್ಯಂಡ್ ಕಾರ್ಬೋಹೈಡ್ರೇಟ್ ಡೆಫಿಷಿಯನ್ಸಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ. ವಿಚ್ ಈಸ್ ದಿ ಹೈಯೆಸ್ಟ್ ಕಾಸ್ ಆಫ್ ಬ್ಲೈಂಡ್ನೆಸ್ ಇನ್ ಇಂಡಿಯಾ? ವೆರಿ ವೆರಿ ಇಂಪಾರ್ಟೆಂಟ್. ಭಾರತದಲ್ಲಿ ಅಂಧತ್ವಕ್ಕೆ ಅತಿ ಹೆಚ್ಚು ಕಾರಣವಾಗಿರುವುದು ನೋಡಿ, ಭಾರತದಲ್ಲಿ ಅಂಧತ್ವಕ್ಕೆ, ಯಾಕಂದರೆ ಬಹಳ ಪ್ರಮುಖವಾಗಿ ಅಂಧತ್ವಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ಇದಕ್ಕೊಂದು ನ್ಯಾಷನಲ್ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಮಾಡಿದೆ. ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಪ್ರಿವೆನ್ಷನ್ ಆಫ್ ಬ್ಲೈಂಡ್ನೆಸ್ ಅಂತ ಮಾಡಿದೆ. ಸೊ ಹಾಗಾಗಿ ಇಲ್ಲಿ ನಾವು ನೋಡ್ತಾ ಹೋಗೋಣ ಆಪ್ಷನ್ಗಳಲ್ಲಿ. ಒಂದು ಆಪ್ಷನ್ ಟ್ರ್ಯಾಕೋಮಾ ಅಂತ ಇದೆ, ಸೆಕೆಂಡ್ ಕ್ಯಾಟರಾಕ್ಟ್, ಗ್ಲಾಕೋಮಾ ಆ್ಯಂಡ್ ವೈಟಮಿನ್ ಎ ಡೆಫಿಷಿಯನ್ಸಿ. ಇಲ್ಲಿ ಎಕ್ಸಾಕ್ಟ್ ಆನ್ಸರ್ ಯಾವುದಾಗ್ತದೆ ಅಂತ ಕೇಳಿದಾಗ ಕ್ಯಾಟರಾಕ್ಟ್ ಆಗ್ತದೆ. ನೋಡಿ, ಸೇಮ್ ಇದ್ದಾವೆ, ಕನ್ನಡದಲ್ಲಿ ಕೂಡ ಆಪ್ಷನ್ಗಳು ಸೇಮ್ ಇದ್ದಾವೆ. ಟ್ರ್ಯಾಕೋಮಾ ಅಂತ ಇದೆ, ಕ್ಯಾಟ್ರಾಕ್ಟ್ ಅಂತ ಇದೆ, ಗ್ಲಾಕೋಮಾ ಅಂತ ಇದೆ, ಎ ಜೀವಸತ್ವದ ಕೊರತೆ ಇದೆ ಅಂತಕ್ಕಂಥದ್ದು. ಈ ಕ್ಯಾಟರಾಕ್ಟು ಭಾರತದಲ್ಲಿ ಅತಿ ಹೆಚ್ಚು ಅಂಧತ್ವಕ್ಕೆ ಕಾರಣವಾಗ್ತಕ್ಕಂಥ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳಲ್ಲಿ ಒಂದಾಗಿದೆ ಅಂತಕ್ಕಂಥದ್ದು.
ಹಾಗಾದರೆ ಉಳಿಕಿದ 3 ಆಪ್ಷನ್ನು ಇಲ್ವಾ ಸರ್ ಅಂತ ಕೇಳಿದಾಗ ಇಲ್ಲಿ ಪ್ರಶ್ನೆ ಏನಿದೆ ಅಂತ ಕೇಳಿದಾಗ ಹೈಯೆಸ್ಟ್ ಕಾಸ್ ಆಫ್ ಬ್ಲೈಂಡ್ನೆಸ್ ಅಂತ ಕೇಳ್ತಾ ಇದ್ದೀವಿ ನಾವು. ಅತಿ ಹೆಚ್ಚು ಕಾರಣವಾಗುವ ಕಾರಣ ಯಾವುದು ಅದಾ? ಸೊ ಅದನ್ನು ತೆಗೆದುಕೊಳ್ಳೋದಾದರೆ ಕ್ಯಾಟ್ರಾಕ್ಟ್. ಸರ್ ಕ್ಯಾಟ್ರಾಕ್ಟ್ ಅಂದರೆ ಏನು ಸರ್? ಕ್ಯಾಟ್ರಾಕ್ಟ್ ಅಂತಂದರೆ ಬಹಳ ಪ್ರಮುಖವಾಗಿ ಸ್ನೇಹಿತರೆ ಬಹಳ ಈಸಿಯಾಗಿ ಹೇಳ್ಬೋದು. ನಿಮ್ಮ ಮನೆಯಲ್ಲಿ ಅಥವಾ ನಮ್ಮ ಯಾರಾದರೂ ನಮ್ಮ ಸಂಬಂಧಿಕರಲ್ಲಿ ಯಾರಾದರೂ ಒಬ್ಬ ಅಜ್ಜಿ ಅದ 55 ಅಥವಾ 60 ವರ್ಷ ಆದಮೇಲೆ ನಮಗೆ ವೃದ್ಧಾಪ್ಯ ಬರ್ತದೆ. ಆ ವೃದ್ಧಾಪ್ಯ ಆದಮೇಲೆ ವಿಶೇಷವಾಗಿ ನಮಗೆ ಕಾರ್ನಿಯಾ ಅಂತಕ್ಕಂಥ ಒಂದು ಪೊರೆ ಬರ್ತದೆ. ಸೊ ಮಾನವನ ಕಣ್ಣಿನ ಅತ್ಯಂತ ಸೂಕ್ಷ್ಮವಾದ ಪದರವೆಂದರೆ ಕಾರ್ನಿಯಾ. ಆ ಕಾರ್ನಿಯಾ ಪದರವು ಅಪಾರದರ್ಶಕವಾಗುವುದು ಅಥವಾ ಅದು ಪಾರದರ್ಶಕವಾಗಿರುವಾಗ ಮುದಡದಂತೆ ಇರ್ತದೆ. ಯಾವಾಗ ಅಪಾರದರ್ಶಕ ಗುಣವನ್ನು ಹೊಂದುತ್ತದೋ ಅದೇನಾಗ್ತದೆ ಅಂತ ಕೇಳಿದಾಗ ಸೊ ಅದರ ಒಂದು ಟ್ರಾನ್ಸ್ಪರೆನ್ಸಿ ಕಡಿಮೆ ಮಾಡ್ಕೊಳ್ತದೆ, ಅದರ ಪಾರದರ್ಶಕತೆ ಕಡಿಮೆ ಆಗ್ತದೆ. ಸೊ ಹಾಗಾಗಿ ಅದು ಸ್ವಲ್ಪ ಮುದುಡಿದಂತೆ ಗೋಚರವಾಗ್ತದೆ ಅಂತಕ್ಕಂಥದ್ದು. ಆ ಕ್ಯಾಟರಾಕ್ಟ್ನ ಟ್ರಾನ್ಸ್ಪರೆನ್ಸಿನ ಅದು ಯಾವಾಗ ಮುದುಡಿದಂತೆ ಇರ್ತದೋ ಅದನ್ನು ಸರಿಪಡಿಸುವ ಚಿಕಿತ್ಸೆಗೂ ಕೂಡ ಅದೇ ಪದನಾಮವನ್ನು ಕರಿತಾ ಇದ್ದೇವೆ. ಅದುವೇ ಯಾವುದಂತ ಕೇಳಿದಾಗ ಕ್ಯಾಟರಾಕ್ಟ್ ಆಪರೇಷನ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ನೋಡಿ, ನೀವು ಯಾರಾದರೂ ಈಗ ಕಣ್ಣಿಗೆ ಕ್ಯಾಂಪ್ ಹಾಕಿದಾರಪ್ಪ, ಮತ್ತು ನಮ್ಮ ಆಯಿಗೆ ಕಣ್ಣು ತೋರಿಸ್ಬೇಕಾಗಿದೆ, ನಮ್ಮ ಆಯಿಗೆ ಕಣ್ಣಿನ ಆಪರೇಷನ್ ಮಾಡಿಸ್ಬೇಕು ಅಥವಾ ನಮ್ಮ ಅಜ್ಜಿಗೆ ಮಾಡಿಸ್ಬೇಕು, ನಮ್ಮ ಅಜ್ಜನಿಗೆ ಮಾಡಿಸ್ಬೇಕು ಅಂತ ಹೇಳ್ತಿರ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ, ಹೌದಲ್ವಾ? ಸೊ ಹಾಗಾಗಿ ಇಲ್ಲಿ ವಾಸ್ತವದಲ್ಲಿ ಕಣ್ಣಿನ ಆಪರೇಷನ್ ಏನಪ್ಪ ಅಂದರೆ ಏನಂತ ಕೇಳಿದಾಗ ಕ್ಯಾಟ್ರಾಕ್ಟ್ನ ಆಪರೇಷನ್ನು ಏನು ಮಾಡ್ತಾರೆ. ಕ್ಯಾಟ್ರಾಕ್ಟ್ನ ಆಪರೇಷನಲ್ಲಿ ಅಂತ ಕೇಳಿದಾಗ ವಿಶೇಷವಾಗಿ ನಿಮ್ಮ ಅಥವಾ ಯಾರು ಆಪರೇಷನ್ಗೆ ಒಳಗಾಗ್ತಾರೋ ಆ ವ್ಯಕ್ತಿಯ ಕಾರ್ನಿಯಾ ಪದರವನ್ನು ಸರಿಪಡಿಸುವುದು ಅಷ್ಟೇ. ಟು ಕರೆಕ್ಟ್ ದ ಕ್ಯಾಟರಾಕ್ಟ್. ಸೊ ಯಾವುದು ಕಾರ್ನಿಯಾ ಲೇಯರ್ ಅಂತ ಕರಿಬೋದು. ಹೌದಾ? ಅದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ. Decrease blood supply to the myocardium layers of the heart is called as ಹೃದಯದ ಮಯೋಕಾರ್ಡಿಯಂ ಪೊರೆಗೆ, ಓಕೆನಾ, ಅಥವಾ ಹೃದಯದ ಮಯೋಕಾರ್ಡಿಯಂನಿಗೆ ಪೂರೈಕೆ, ಯಾವುದರ ಪೂರೈಕೆಯಲ್ಲಿ ರಕ್ತದ ಪೂರೈಕೆ ಕಡಿಮೆ ಆದರೆ ಅಥವಾ ಅದರ ಸಂಚಾರ ಕಡಿಮೆ ಆದರೆ ಅದಕ್ಕೆ ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಸೊ ಇಲ್ಲಿ ವಿಶೇಷವಾಗಿ ಈ ಮಯೋಕಾರ್ಡಿಯಂ ಅಂತಕ್ಕಂಥದ್ದನ್ನು ತೆಗೆದುಕೊಳ್ಳೋದಾದರೆ ಫಸ್ಟ್ ಆಪ್ಷನ್ ನೋಡಿಬಿಟ್ಟು ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ. ಒಂದು CHD ಕೊರೋನರಿ ಹಾರ್ಟ್ ಡಿಸೀಸ್. ಯಾಕಂದರೆ ನಾವು ಹಿಂದಿನ ಪ್ರಶ್ನೆಯಲ್ಲಿ ನಾವು ಇದ್ರ ಬಗ್ಗೆ ನೋಡಿದ್ದೇವೆ, ಕೊರೋನರಿ ಹಾರ್ಟ್ ಡಿಸೀಸ್ ಅಂತ ಹೇಳ್ಬಿಟ್ಟು. ಸೊ ಹಾಗಾದರೆ ಇದಕ್ಕೆ ನೇರವಾಗಿ ನಿಮ್ಗೆ ಗೊತ್ತು, ಇದು ಆನ್ಸರ್ ಆಗಲ್ಲ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನೋಡೋಣ, ಕಾರ್ಡಿಯಾಕ್ ಅರೆಸ್ಟ್, ಇದು ಕೂಡ ಅಲ್ಲ. ನೆಕ್ಸ್ಟ್ ಹೈಪೋಕ್ಸಿಯಾ, ಇದು ಕೂಡ ಅಲ್ಲ. ಎಕ್ಸಾಕ್ಟ್ ರೈಟ್ ಆನ್ಸರ್ ಇಸ್ ದಟ್ ಈಸ್ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಅಂತ ಕರಿತಾ ಇದ್ದೇವೆ. ಓಕೆನಾ? ಈ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಅಂತಕ್ಕಂಥದ್ದು ವಿಶೇಷವಾಗಿ ಯಾಕೆ ಉಂಟಾಗ್ತದೆ ಅಂತ ಕೇಳಿದಾಗ ಮಾನವನ ಹೃದಯದ ಪೊರೆಗಳಿಗೆ ಬೇಕಾಗಿರ್ತಕ್ಕಂಥ ರಕ್ತದ ಸರಬರಾಜು ಏನಿರ್ತದೆ ಅಲ್ವಾ, ಸೊ ಅದು ಏನಾದರೂ ಕಡಿಮೆ ಆದರೆ ದೇರ್ ಈಸ್ ಎ ಡಿಕ್ರೀಸ್ ಬ್ಲಡ್ ಸಪ್ಲೈ ಟು ದ ಮಯೋಕಾರ್ಡಿಯಂ ಲೇಯರ್ಸ್ ಆಫ್ ದ ಹಾರ್ಟ್ ಈಸ್ ಕಾಲ್ಡ್ ಆಸ್ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಅಂತ ಕರಿತೇವೆ. ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಸರ್ ಮಯೋಕಾರ್ಡಿಯಮ್ ಅಂದರೆ ಏನು ಸರ್ ಅಂತ ಕೇಳಿದಾಗ ನೋಡುತ್ತಮ್ಮ, ಮಯೋಕಾರ್ಡಿಯಮ್ ಅಂತಂದ್ರೆ ಬಹಳ ಬಹಳ ಸರಳ ಐತಿ. ಏನಪ್ಪ ಅಂತಂದ್ರೆ ಇದು ಹೃದಯದ ಒಂದು ಪೊರೆಯಾಗಿದೆ. ಹಾಗಾದರೆ ಹೃದಯದ ಪೊರೆಗಳು ಎಷ್ಟಿದಾವೆ ಸರ್ ಅಂತ ಕೇಳಿದ್ರೆ ಹೃದಯದ ಪೊರೆಗಳು 4 ಇದಾವೆ ಸ್ವಾಮಿ. ಒಂದು ಪೆರಿಕಾರ್ಡಿಯಮ್, ಇನ್ನೊಂದು ಎಪಿಕಾರ್ಡಿಯಮ್, ಇನ್ನೊಂದು ಮಯೋಕಾರ್ಡಿಯಮ್, ಮತ್ತೊಂದು ಅತ್ಯಂತ ಒಳಪದರವಾದ ಎಂಡೋಕಾರ್ಡಿಯಮ್ ಅಂತ ಕರೀತಾ ಇದ್ದೇವೆ. ನೋಡಿ ಇಲ್ಲಿ ವಿಶೇಷವಾಗಿ ಮಯೋಕಾರ್ಡಿಯಮ್ ಇದು ದ್ವಿಪದರದಿಂದ ಕೂಡಿರ್ತಕ್ಕಂಥ ಒಂದು ಪದರ ಅಂತ ಕರಿತಾ ಇದ್ದೇವೆ. ಯಾವಾಗ ಈ ಮಯೋಕಾರ್ಡಿಯಮ್ ಮಧ್ಯದ ಪದರಕ್ಕೆ ರಕ್ತದ ಸರಬರಾಜು ಅಂದರೆ ಏನು ಡೆಫಿಷಿಯನ್ಸಿ ಆಫ್ ಬ್ಲಡ್ ಸಪ್ಲೈ ಆರ್ ಡಿಕ್ರೀಸ್ ಬ್ಲಡ್ ಸಪ್ಲೈ ಆರ್ ಸ್ಕೆರಿಸಿಟಿ ಆಫ್ ಬ್ಲಡ್ ಸಪ್ಲೈ ಟು ದ ಮಯೋಕಾರ್ಡಿಯಮ್ ಲೇಯರ್ಸ್ ಇಸ್ ಕಾಲ್ಡ್ ಆಸ್ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಅಂತ ಕರಿತೇವೆ. ದಟ್ ಈಸ್ MI ಅಂತ ಕರಿತೇವೆ. ನೋಡಿ ಎಲ್ಲರೂ ಏನು ಹೇಳ್ಬಿಡ್ತಾರೆ ಅಂತ ಕೇಳಿದಾಗ ಇಲ್ಲ ಅವ್ರಿಗೇನೂ ತೊಂದರೆ ಇರಲಿಲ್ಲ ಆದರೂ ಕೂಡ ಹಾರ್ಟ್ ಅಟ್ಯಾಕ್ ಆಯಿತು. ನಮ್ಮೂರಲ್ಲಿ ತುಂಬ ಚೆನ್ನಾಗಿದ್ದಾನೆ ಸರ್ ನೋಡೋಕ್ಕೆ ಶೂಸರ್ ಥರ ಇದ್ದ, ಆದರೂ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಬಿಟ್ಟ. ಯಾಕಂದರೆ ನನ್ನನ್ನು ನೋಡಿದ್ರೆ ಹಾರ್ಟ್ ಆಗೋ ಸಾಧ್ಯತೆ ಕಡಿಮೆ ಅಂತ ನಿಮ್ಗೆ ಅನಿಸ್ಬೋದು. ಯಾಕಂದರೆ ಒಬೆಸಿಟಿ ಇಲ್ಲ, ಎದ್ವಾ ತದ್ವಾ ಏನು ಹೊಟ್ಟೆನೂ ಬಿಟ್ಟಿಲ್ಲ,
ಭಾಳ ದಷ್ಟಪುಷ್ಟನೂ ಇಲ್ಲ, ಏನು ಜಿಮ್ ಬಾಡಿನೂ ಇಲ್ಲ. ಆದರೂ ಕೂಡ ನನ್ನಂತವನಿಗೆ ಏನಾದರೂ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತ ಕೇಳಿದಾಗ ವಿಶೇಷವಾಗಿ ನಾವು ಕೇವಲ ಸ್ಥೂಲಕಾಯ ಒಂದೇ ಕಾರಣವಲ್ಲ, ಕೇವಲ ಹೈಪರ್ ಟೆನ್ಷನ್ ಒಂದೇ ಕಾರಣವಲ್ಲ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಬಹಳಷ್ಟು ಕಾರಣವಾಗ್ತವೆ ಸ್ನೇಹಿತರೆ. ಅದರಲ್ಲಿ MI ಕೂಡ ಒಂದು. ಅಂದರೆ ನಿಮ್ಮ ಹೃದಯದ ಪೊರೆಗಳಿಗೆ ರಕ್ತದ ಸರಬರಾಜು ಕಡಿಮೆ ಆದರೆ ನಿಮಗೆ ಹಾರ್ಟ್ ಆಗಬಹುದು. ಅಂದರೆ ಸೆಕೆಂಡ್ ಆಪ್ಷನ್ ಆಗಬಹುದು. ಏನಿದೆ ಸೆಕೆಂಡ್ ಆಪ್ಷನು? ಕಾರ್ಡಿಯಾಕ್ ಅರೆಸ್ಟ್. ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೇನು? ಯು ಆರ್ ಅಂಡರ್ ಅರೆಸ್ಟ್ ಅಂದ್ರೇನು? ನೀನು ಸ್ತಬ್ಧವಾಗಿ ನಿಲ್ಲು ಅಂದರೆ ಹೃದಯವು ಸ್ತಂಭನವಾಗುವುದನ್ನು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಅದುವೇ ಹೃದಯ ಸ್ತಂಭನ. ಹಾರ್ಟ್ ಅಟ್ಯಾಕ್ ಆಗಿ ಮ್ಯಾಲ್ ಹೋದ ಅಂತೀರಿ ನೀವು, ಹೌದಲ್ವಾ? ನೀವು ಹಾರ್ಟ್ ಅಟ್ಯಾಕ್ ಆಗಿ ಮ್ಯಾಲ್ ಹೋದ ಅಂತೀವಿ, ಅದುವೇ ನಾವು ಹೃದಯದ ಸ್ತಂಭನ. ನಾವು ಯಾವಾಗಲೂ ಹೇಳ್ತಿರ್ತೀವಿ ವೈದ್ಯಕೀಯ ಪರಿಭಾಷೆಯಲ್ಲಿ ಏನು ಹೇಳ್ಬೇಕಂತ ಕೇಳಿದಾಗ, ಯಾರಾದರೂ ICU ಪೇಷಂಟ್ ಒಳಗಡೆ ಇರೋರ್ದು ಲಬ್ ಏನಾದರೂ ಗಪ್ಪ ಆಯ್ತಂದ್ರೆ ಹೊರಗಡೆ ಇರೋರು ಏನು ಮಾಡ್ತಾರೆ ಅಂತ ಕೇಳಿದಾಗ, ಒಳಗಡೆ ಇರೋ ಪೇಷಂಟ್ ಇದೇನಾಗಬೇಕು? ಡಬ್ ಆ್ಯಂಡ್ ಲಬ್ ಎರಡೂ ಸೌಂಡ್ ಇರಬೇಕು ಅಲ್ವಾ? ಸೊ ಈ ಲಬ್ ಮತ್ತು ಡಬ್ ಸೌಂಡ್ಗಳಲ್ಲಿ ಏನಾದರೂ ಡಬ್ ಏನಾದರೂ ಸ್ಟಾಪ್ ಆದ್ರೆ ಹೊರಗಡೆ ಇರೋರು ಲಬ್ ಮಾಡ್ತಾರೆ, ಹೌದಲ್ವಾ? ಸೊ ಹಾಗಾಗಿ ನಮಗೆ ಹಾರ್ಟ್ ಸೌಂಡ್ಗಳು ಇಂಪಾರ್ಟೆಂಟು, ನಮಗೆ ಸರ್ಕ್ಯುಲೇಷನ್ ಇಂಪಾರ್ಟೆಂಟು. ಸೊ ಹಾಗಾಗಿ ನಮ್ಮ ವೈಟಲ್ಸ್ಗಳು ಅಂತ ಕರಿತೇವೆ, ಮಾನವನ ಜೀವನ ಕ್ರಿಯೆಗಳಲ್ಲಿ ರಕ್ತದ ಪರಿಚಲನೆಯೂ ಕೂಡ ಒಂದು. ಸೊ ಹಾಗಾಗಿ ಅದು ನಮಗೆ ಸರಾಗವಾಗಿ ನಡೆಯುವುದು, ಅತ್ಯಂತ ನಾರ್ಮಲ್ ಕಂಡೀಷನಲ್ಲಿರುವುದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶ. ಸೊ ಹಾಗಾಗಿ ಇಲ್ಲಿ ನಾವು ಏನು ಮಾಡ್ಬೇಕಂತ ಕೇಳಿದಾಗ ಆರೋಗ್ಯಕರವಾದ ಜೀವನ ಶೈಲಿಯನ್ನು ನಡೆಸಿಕೊಂಡು ಹೋಗೋದು ಭಾಳ ಅವಶ್ಯ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ಆಪ್ಷನ್ನ ಆನ್ಸರ್ ಯಾವುದು ಅಂತ ಕೇಳಿದಾಗ ಫೋರ್ತ್ ಆಪ್ಷನ್ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್. ಓಕೆನಾ? ನೆಕ್ಸ್ಟ್ ನೋಡ್ತಾ ಹೋಗೋಣ. ಹೌ ಮಚ್ ಅಮೌಂಟ್ ಆಫ್ ವೇಟ್ ಗೇನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ? ವೆರಿ ಇಂಪಾರ್ಟೆಂಟ್. ಸೊ ಯಾರಾದ್ರೂ ಕೇಳ್ತಾರೆ, ಅವ್ವ ನೀನು ಹೊಟ್ಲಾಗಿದೆಯಲ್ಲ, ಹೊಟ್ಲಾದಾಗ ನೀನು ತೂಕ ಎಷ್ಟಾಗಿತ್ತು, ಎಷ್ಟು ಹೆಚ್ಚಿಗೆ ಆಗ್ತದೆ? ಇದೇನಾದರೂ ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆ ಮಾಡಿದ್ರೆ ನಿಮಗೆಲ್ಲರಿಗೂ ಕೂಡ ಕನ್ಫ್ಯೂಷನ್ ಆಗುತ್ತೆ. ಮಹಿಳೆ ಗರ್ಭಿಣಿಯಾದಾಗ ಎಷ್ಟು ಅಧಿಕ ತೂಕವನ್ನು ಪಡೆಯುತ್ತಾಳೆ? ವೆರಿ ಇಂಪಾರ್ಟೆಂಟ್. ಯಾವ ಮಹಿಳೆ ಒಂದು ಹೆಣ್ಣು ಮದುವೆ ನಂತರ ತಾಯ್ತನಕ್ಕೆ ಪ್ರಮೋಷನನ್ನು ಪಡಿತಾಳೆ? ಓಕೆನಾ? ಸೊ ಹೇಗೆ ತಾಯ್ತನ ಎಂಬುದು ಒಂದು ಹೆಣ್ಣಿನ ಜೀವನ ಅತ್ಯಂತ ಪ್ರಮುಖವಾದ ಘಟ್ಟ ಅಂತ ಕರಿತಾ ಇದ್ದೇವೆ. ಆ ಘಟ್ಟವನ್ನು ಅನುಭವಿಸುವಾಗ ಅಥವಾ ಆ ಘಟ್ಟದಲ್ಲಿರುವ ತಾಯಿ ಅಥವಾ ಒಬ್ಬ ಮಹಿಳೆ ಎಷ್ಟು ಹೆಚ್ಚಿನ ಪ್ರಮಾಣದ ತೂಕವನ್ನು ಪಡೆಯುತ್ತಾಳೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿರ್ತಕ್ಕಂಥ. ಸೊ ಅಂದರೆ ಹೌ ಮಚ್ ಅಮೌಂಟ್ ಆಫ್ ವೇಟ್ ಗೇನ್ ಡ್ಯೂರಿಂಗ್ ದಿ ಟೈಮ್ ಆಫ್ ಪ್ರೆಗ್ನೆನ್ಸಿ. ಓಕೆನಾ? ಫಸ್ಟ್ ಆಪ್ಷನ್ ಇಸ್ 11 kg, ಎರಡನೇ ಆಪ್ಷನ್ 4 kg, ಮೂರನೇ ಆಪ್ಷನು 5 kg, ನಾಲ್ಕನೇ ಆಪ್ಷನು 3 kg. ನೋಡಿ, ಒಂದು ನಮಗೆ ಸರಿಯಾಗಿ ನೆನಪಿರಲಿ, ಒಬ್ಬ ತಾಯಿ ಗರ್ಭಿಣಿಯಾಗಿರುವಾಗ ಆಕೆಯ ತೂಕದಲ್ಲಿ ಎಷ್ಟು ವ್ಯತ್ಯಾಸ ಆಗ್ತದೆ ಅಂತ ಕೇಳಿದಾಗ ಆಪ್ಷನ್ 1 ಎಷ್ಟಿದೆಯೋ ಅಷ್ಟು. ಹಾಗಾದರೆ ಆಪ್ಷನ್ 1 ಅಂದರೆ ಯಾವುದಿಲ್ಲ? 11 kg ಅತಿ ಹೆಚ್ಚು ತೂಕವನ್ನು ಹೊಂದುತ್ತಾಳೆ. ಅಂದರೆ 11 kg ಏನಾಗುತ್ತೆ ಅಂತ ಕೇಳಿದಾಗ ವೇಟ್ ಗೇನ್ ಆಗ್ತದೆ ಅಂತಕ್ಕಂಥದ್ದು. ಯಾರ್ದಲ್ಲಿ? ಆ ತಾಯಿಯ ವೇಟ್ ಗೇನ್ ಆಗ್ತದೆ. ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆನಾ? ನೆಕ್ಸ್ಟ್ ನೋಡ್ತಾ ಹೋಗೋಣ. ಟೆಕಿಕಾರ್ಡಿಯಾ ಈಸ್ ಭಾಳ ಇಂಪಾರ್ಟೆಂಟ್. ಟೆಕಿಕಾರ್ಡಿಯಾ ಎಂದರೆ ಡಿಕ್ರೀಸ್ ಹಾರ್ಟ್ ರೇಟ್, ಇನ್ಕ್ರೀಸ್ ಹಾರ್ಟ್ ರೇಟ್, ಡಿಕ್ರೀಸ್ O2 ಸಪ್ಲೈ ಆ್ಯಂಡ್ ಇನ್ಕ್ರೀಸ್ ಕಾರ್ಬೋಹೈಡ್ರೇಟ್ ಸಪ್ಲೈ. ಓಕೆನಾ? ಕನ್ನಡದಲ್ಲಿ ಆಪ್ಷನ್ ನೋಡ್ತಾ ಹೋಗೋಣ. ನೋಡಿ, ಕಡಿಮೆ ಹೃದಯದ ಬಡಿತ, ನೆಕ್ಸ್ಟ್ ಹೆಚ್ಚು ಹೃದಯದ ಬಡಿತ, ಕಡಿಮೆ ಆಮ್ಲಜನಕದ ಸಾಗಾಣಿಕೆ, ಫೋರ್ತ್ ಆಪ್ಷನ್ ಇಸ್ ಹೆಚ್ಚು ಶರ್ಕರಗಳ ಸಾಗಾಣಿಕೆ ಅಂತಕ್ಕಂಥದ್ದು. ಇಲ್ಲಿ ಸ್ನೇಹಿತರೆ ಟೆಕಿಕಾರ್ಡಿಯಾ ಒಂದು ನೆನಪಿಟ್ಕೋಬೇಕು ನೀವಿಲ್ಲಿ ಬಹಳ ಪ್ರಮುಖವಾಗಿ. ಕಾರ್ಡಿಯಾ ಅಂತಕ್ಕಂಥ ಪದ ಆ ಪ್ರಶ್ನೆಯಲ್ಲಿದೆ. ಕಾರ್ಡಿಯಾ ಎಂದರೆ ಹೃದಯ ಎಂದರ್ಥ. ಓಕೆನಾ? ಇದು ಒಂದು ಕ್ಲಿಯರು. ಸೊ ಹಾಗಾದರೆ ನಾವು ಎರಡು ಆಪ್ಷನನ್ನು ಎಲ್ಲಿ ತೆಗೆದುಬೋದು? ನಾವು ಮೂರನೇದು ಮತ್ತು ನಾಲ್ಕನೇ ಆಪ್ಷನ್ ತೆಗೆದುಬಿಡ್ಬೋದು ಈಸಿಯಾಗಿ. ಅಂದರೆ ಥರ್ಡ್ ಆ್ಯಂಡ್ ಫೋರ್ತ್ ಆಪ್ಷನ್ಗಳನ್ನು ಎಲಿಮಿನೇಟ್ ಮಾಡಿಬಿಡಿ. ಯಾಕಂದರೆ ಕಾರ್ಡಿಯಾಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಯಾಕಂದರೆ ಅದು ಅದಕ್ಕೆ ಹೊಂದಾಣಿಕೆ ಆಗ್ತಾ ಇಲ್ಲ. ಯಾಕಂದರೆ ಹೃದಯ ಅಂತಕ್ಕಂಥ ಪದ ಎಲ್ಲಿದೆ? ಮೇಲಿನ 1ನೇ ಮತ್ತು 2ನೇ ಆಪ್ಷನ್ನಲ್ಲಿದೆ. ಬಿಟ್ಟರೆ ಅವೆರಡೇ ಆನ್ಸರ್ ಆಗಬೇಕಿಲ್ಲಿ. ಓಕೆನಾ? ಸೊ ಹಾಗಾದರೆ ಯಾವುದು ಆನ್ಸರಪ್ಪ ಇಲ್ಲಿ? ಅಧಿಕ ಹೃದಯದ ಬಡಿತನ ಅಥವಾ ಕಡಿಮೆ ಹೃದಯದ ಬಡಿತನ ಅಂತ ಕೇಳಿದಾಗ ಇದಕ್ಕೆ ಎಕ್ಸಾಕ್ಟ್ ರೈಟ್ ಆನ್ಸರ್ ಟೆಕಿಕಾರ್ಡಿಯಾ. ಟೆಕಿಕಾರ್ಡಿಯಾ. ಸೊ ನಾವೇನು ಹೇಳ್ತೀವಿ? ಟೆಕಿ ಅಂದ್ರೇನು? ಸ್ವಲ್ಪ ನಾವು ಪ್ರೊನೌನ್ಸಿಯೇಷನಲ್ಲಿ ಬಹಳ ಉದ್ಗಾರವಾಚಕವಾಗಿ ಹೇಳ್ತೇವೆ. ಟೆಕಿಕಾರ್ಡಿಯಾ. ಟೆಕಿಕಾರ್ಡಿಯಾ ಅಂದರೆ ಇಲ್ಲಿ ಅಪ್ವರ್ಡ್ ಇದೆ ಅಲ್ವಾ? ಅಪ್ವರ್ಡ್ ಅಂದ್ರೆ ಇನ್ ದ ಸೆನ್ಸ್ ದೇರ್ ಈಸ್ ಅ ಹೈ ಹಾರ್ಟ್ ರೇಟ್, ದೇರ್ ಈಸ್ ಅ ಇನ್ಕ್ರೀಸ್ ಹಾರ್ಟ್ ರೇಟ್ ಅಂತ ಕರಿತೇವೆ. ಅಂದರೆ ಮಾನವನ ಹೃದಯದ ಬಡಿತಗಳ
ಅತಿ ಹೆಚ್ಚು ವೇಗವಾಗಿ ಬಡಿದುಕೊಳ್ಳುವುದಕ್ಕೆ ಟೆಕಿಕಾರ್ಡಿಯಾ ಎಂದು ಕರೆಯುತ್ತಾರೆ. ಹಾಗಾದರೆ ಕಡಿಮೆ ಬಡಿದುಕೊಂಡರೆ ಬ್ರೆಡಿಕಾರ್ಡಿಯಾ. ಅಂತಕ್ಕಂಥ ಪದವನ್ನು ನೋಡ್ತಾ ಹೋಗಿ ಬ್ರೆಡಿಕಾರ್ಡಿಯಾ, ಟೆಕಿಕಾರ್ಡಿಯಾ, ಟೆಕಿಕಾರ್ಡಿಯಾ, ಬ್ರೆಡಿಕಾರ್ಡಿಯಾ. ಬ್ರೆಡಿ ಅಂದರೆ ಸ್ಲೋ, ಅಂದರೆ ಕಡಿಮೆ ಹೃದಯದ ಬಡಿತಗಳು ಎಂದರ್ಥ. ಯಾವ ವ್ಯಕ್ತಿಯ ಹೃದಯ ಬಹಳ ಕಡಿಮೆ 70 ಸರ್, ಅವ್ರದ್ದು ಮಾನವನ ಸಾಮಾನ್ಯ ಹೃದಯದ ಬಡಿತ 72 ಇದೆ ಸರ್ ಪ್ರತಿ ನಿಮಿಷಕ್ಕೆ, ಆ 72 ಹೋಗಿ ಆತನದು 60 ಬರ್ತಾ ಇದೆ, 55 ಬರ್ತಾ ಇದೆ ಅಂತಂದರೆ ಸೊ ಹಿ ಮೇ ಗೋ ಟು ಆರ್ ಹಿ ಮೇ ಸಫರಿಂಗ್ ಫ್ರಮ್ ಬ್ರೆಡಿಕಾರ್ಡಿಯಾ ಅಂತ ಕರಿತೇವೆ, ಅಂದರೆ ಕಡಿಮೆ ಹೃದಯದ ಬಡಿತ. ಯಾವ ವ್ಯಕ್ತಿ ತಾನು ಫಾರ್ ಎಕ್ಸಾಂಪಲ್ ಅತಿ ಹೆಚ್ಚು ವೇಗವಾಗಿ ಓಡಿರ್ತಕ್ಕಂಥ ಒಬ್ಬ ಅಥ್ಲೀಟು, ಓಕೆನಾ, ಅಥವಾ ಯಾವುದೋ ಒಂದು ಕಠಿಣವಾದ ಒಂದು ಕೆಲಸವನ್ನು ಮಾಡುವಾಗ ಅಥವಾ ಒಂದು ಕಟ್ಟಿಗೆಯನ್ನು ಸೀಳುವಾಗ, ನೀವು ಜಿಮ್ ಮಾಡುವಾಗ ನಿಮ್ಮದ ಹೃದಯದ ಬಡಿತ ಜಾಸ್ತಿ ಆಗ್ತದೆ. ಅದಕ್ಕೆ ನಾವು ಟೆಕಿಕಾರ್ಡಿಯಾ ಅಂತ ಟರ್ಮನ್ನು ಕೂಡ ಬೆಳೆಸಬಹುದು ಅಂತಕ್ಕಂಥದ್ದು. ಇದು ಏನಾದರೂ ಆರೋಗ್ಯಕರ ವ್ಯಕ್ತಿ, ಯಾಕಂದರೆ ನಾನು ನಿಮಗೆ ಇವಾಗ ಪಾಠ ಮಾಡ್ತಾ ಇದ್ದೀನಿ, ನನ್ನ ಹೃದಯದ ಬಡಿತ ಯದ್ವಾತದ್ವಾ ಜಾಸ್ತಿ ಆದರೆ ಹೌದಾ, ಅದಕ್ಕೆ ಟೆಕಿಕಾರ್ಡಿಯಾ ರೋಗ ಅಂತ ಕರಿತೇವೆ. ಯಾಕಂದರೆ ನಾರ್ಮಲಲ್ಲಿ ನಿಂತಿರುವಾಗಲೂ ಕೂಡ ನನ್ನ ಹೃದಯದ ಬಡಿತ ಜಾಸ್ತಿ ಇದೆ ಅಂತಂದರೆ ಇಟ್ ಈಸ್ ಅಬ್ನಾರ್ಮಲ್ ಕಂಡೀಷನ್. ನಾನೇನಾದರೂ ಓಡೋಡ್ಕೊತ ಬಂದು ನಾನಿಲ್ಲಿ ಪಾಠ ಮಾಡೋಕ್ಕೆ ನಿಂತ್ಕೊಂಡ್ರೆ ನನ್ನ ಹೃದಯದ ಬಡಿತ ಜಾಸ್ತಿ ಆಗಲಿ, ಓಕೆ, ದಟ್ ಈಸ್ ಏನಪ್ಪ ಅಂತ ಕೇಳಿದಾಗ ಅದು ಸಹಜವಾಗಿ ಆಗ್ತದೆ, ಅದು ದಟ್ ಇಸ್ ನಾರ್ಮಲ್. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ ದೈಹಿಕವಾಗಿ ಪರಿಶ್ರಮವನ್ನು ಅಥವಾ ಪರಿಶ್ರಮದ ಕೆಲಸವನ್ನು ಮಾಡುವಾಗ ಆತನ ಹೃದಯದ ಬಡಿತ ಜಾಸ್ತಿ ಆಗೋದು ಸಾಮಾನ್ಯ. ಆದರೆ ಒಬ್ಬ ವ್ಯಕ್ತಿ ಕುಳಿತುಕೊಂಡಾಗಲೂ ಕೂಡ, ಆತ ವ್ಯಕ್ತಿ ರೆಸ್ಟಲ್ಲಿ ಇದ್ದಾಗಲೂ ಕೂಡ ದೇರ್ ಈಸ್ ಅ ಇನ್ಕ್ರೀಸ್ ಹಾರ್ಟ್ ರೇಟ್ ಇದ್ದರೆ, ಹಾರ್ಟ್ ಬೀಟ್ಸ್ಗಳು ಇನ್ನೂ ಜಾಸ್ತಿ ಇದ್ದರೆ ಅವಾಗ ಏನಾಗುತ್ತೆ ಅಂತ ಕೇಳಿದಾಗ ತೊಂದರೆ ಉಂಟಾಗ್ತದೆ, ಅದುವೇ ಟೆಕಿಕಾರ್ಡಿಯಾ. ಸ್ನೇಹಿತರೆ, ಹಾಗಾದರೆ ಹುಟ್ಟಿದ ಮಗುವಿನ ಹೃದಯದ ಬಡಿತ ಎಷ್ಟಿರ್ತದೆ ಅಂತ ಕೇಳಿದಾಗ ಸುಮಾರು 120ಕ್ಕಿಂತಲೂ ಹೆಚ್ಚಿರ್ತದೆ. ಸೊ 120ಕ್ಕಿಂತಲೂ ಯಾರ ಹೃದಯದ ಬಡಿತ ಹೆಚ್ಚಿರ್ತದೆ ಅಂತ ಕೇಳಿದಾಗ ಹುಟ್ಟಿದ ಮಗುವಿನಲ್ಲಿರ್ತದೆ. ಹಾಗಾದರೆ ಅಧಿಕ ಹೃದಯ ಬಡಿತ ಹೊಂದಿರುವ ಪಕ್ಷಿ ಯಾವುದು ಅಂತ ಕೇಳಿದಾಗ ಹಮ್ಮಿಂಗ್ ಬರ್ಡ್ ಅಥವಾ ಜೇಂಕಾರ ಪಕ್ಷಿ ಅಂತ ಕರಿತಾ ಇದ್ದೇವೆ ಸ್ನೇಹಿತರೆ. ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದರೆ ಕಡಿಮೆ ಹೃದಯದ ಬಡಿತ ಯಾರಿಗಿರ್ತದಪ್ಪ ಅಂತ ಕೇಳಿದಾಗ ದಟ್ ಈಸ್ ಅ ಟರ್ಟಾಯ್ಸ್ ಅಂತ ಕರಿತಾ ಇದ್ದೇವೆ, ಅದುವೇ ಆಮೆ. ಓಕೆನಾ, ನಾವು ಸಾಧನೆ ಮಾಡುವವರು ಅಥವಾ ನಾವು ಓದುಗಾರರು ಅಥವಾ ಯಾವುದೇ ಒಂದು ಬರಹಗಾರರು ಆಮೆಯಂತೆ ಮಾಡ್ತಾರೆ. ಯಾಕಂದರೆ ಸೊ ಸ್ಲೋ ಆ್ಯಂಡ್ ಸ್ಟಡಿ ವಿನ್ ದ ಒಂದು ಗೇಮ್ ಅಂತ ಹೇಳ್ತೇವೆ ನಾವು, ಸ್ಲೋ ಆ್ಯಂಡ್ ಸ್ಟಡಿ ಆ್ಯಂಡ್ ವಿನ್ ದ ಗೇಮ್ ಅಂತ ಹೇಳ್ತೇವೆ. ಅಂದರೆ ಯಾರು ದೀರ್ಘವಾಗಿ ನಿಧಾನವಾಗಿ ಆಗಿದ್ರೂ ಕೂಡ ಪರವಾಗಿಲ್ಲ, ಆದರೆ ದೀರ್ಘತೆ ಇರಬೇಕಲ್ಲಿ, ಅಂದರೆ ಕಂಟಿನ್ಯೂಸ್ ಪ್ರೊಸೆಸ್ ಇರಬೇಕು. ಸೊ ಹಾಗಾಗಿ ಅದು ನಮಗೆ ಸಕ್ಸಸ್ಗೆ ಕೀ ಪಾಯಿಂಟ್ ಆಗ್ತದೆ ಅಂತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿ ನಾವು ಹೃದಯದ ಬಡಿತಗಳನ್ನು ತೆಗೆದುಕೊಳ್ಳೋದಾದರೆ ಟೆಕಿಕಾರ್ಡಿಯಾ ಅಂದರೆ ಹೆಚ್ಚು ಹೃದಯದ ಬಡಿತ, ಬ್ರೆಡಿಕಾರ್ಡಿಯಾ ಅಂದರೆ ಕಡಿಮೆ ಹೃದಯದ ಬಡಿತ. ಆಪ್ಷನ್ ಸೆಕೆಂಡ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಒಬೆಸಿಟಿ ಮೀನ್ಸ್ ಸ್ಥೂಲಕಾಯವೆಂದರೆ, ಓಕೆನಾ, ಸ್ಥೂಲಕಾಯವೆಂದರೆ abnormal growth of bones, abnormal growth of body, abnormal growth of adipose tissue and abnormal growth of digestive ಶೆಲ್ಸ್ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ವಿಶೇಷವಾಗಿ ಅಬ್ನಾರ್ಮಲ್ ಗ್ರೋತ್ ಆಫ್ ಬೋನ್ಸ್ ಕೂಡ ಆಗೋದಿಲ್ಲ, ಅಂದರೆ ಮೂಳೆಗಳ ಅನಿಯಂತ್ರಿತ ಬೆಳವಣಿಗೆ ಕೂಡ ಆಗೋದಿಲ್ಲ. ನೆಕ್ಸ್ಟ್ ದೇಹದ ಅನಿಯಂತ್ರಿತ ಬೆಳವಣಿಗೆಯನ್ನು ಕೂಡ ಒಬೆಸಿಟಿ ಅನ್ನಲಿಕ್ಕೆ ನಾವು ಸಾಧ್ಯವಿಲ್ಲ. ವಿಶೇಷವಾಗಿ ಇನ್ನೊಂದು ಆಪ್ಷನ್ನ ಓದಿದ ಮೇಲೆ ಯಾವುದು ಆಪ್ಷನ್ ಅಂತ ಕೇಳಿದಾಗ ದಟ್ ಈಸ್ ನನ್ ಅದರ್ ದೆನ್ ಆನ್ಸರ್, ದಟ್ ಈಸ್ ಆನ್ಸರ್ ಈಸ್ ಆಪ್ಷನ್ ಥರ್ಡ್. ಇಲ್ಲಿ abnormal growth of or abnormal growth and development of adipose tissue, ಓಕೆನಾ, ಮಾನವನ ದೇಹದ ಅಡಿಪೋಸ್ ಅಂಗಾಂಶವು ಅನಿಯಂತ್ರಿತವಾಗಿ ಬೆಳವಣಿಗೆಯಾಗುವುದೇ ಸ್ಥೂಲಕಾಯಕ್ಕೆ ಕಾರಣವಾಗ್ತದೆ. ಸೊ ಹಾಗಾಗಿ ಇಲ್ಲಿ ವಿಶೇಷವಾಗಿ ಎಕ್ಸಾಕ್ಟ್ ಆನ್ಸರ್ ಯಾವುದಂತ ಕೇಳಿದಾಗ ದಟ್ ಈಸ್ ಆಪ್ಷನ್ ಯಾವುದಂತ ಕೇಳಿದಾಗ ಆಪ್ಷನ್ ಥರ್ಡ್, ಅಂದರೆ ಅಬ್ನಾರ್ಮಲ್ ಗ್ರೋತ್ ಆಫ್ ಅಡಿಪೋಸ್ ಟಿಶ್ಯೂ ಅಂತ ಕರಿತೇವೆ. ಈ ಅಡಿಪೋಸ್ ಟಿಶ್ಯೂ ಎಲ್ಲಿದೆ ಸರ್ ಅಂತ ಕೇಳಿದಾಗ ಮಾನವನ ಚರ್ಮದ ಕೆಳಭಾಗದಲ್ಲಿ ಇರ್ತದೆ. ಈ ಅಡಿಪೋಸ್ ಅಂಗಾಂಶ ಏನಾದರೂ ಅತಿ ಹೆಚ್ಚು ವಿಕಾರವಾಗಿ ಬೆಳವಣಿಗೆ ಆದರೆ ಆ ವ್ಯಕ್ತಿ ಒಬೆಸಿಟಿ ಅಥವಾ ಸ್ಥೂಲಕಾಯಕ್ಕೆ ತುತ್ತಾಗುತ್ತಾನೆ ಅಂತಕ್ಕಂಥದ್ದು. ಯಾವ ವ್ಯಕ್ತಿ ಒಬೆಸಿಟಿಗೆ ತುತ್ತಾಗ್ತಾನೋ ಆತ ಮುಂದೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಅಥವಾ ಅಧಿಕ ಹೃದಯದ ಬಡಿತಗಳಿಗೆ ಅಥವಾ BP ಆ್ಯಂಡ್ ಶುಗರ್ಗೆ ಭಾಳ ಈಸಿಯಾಗಿ ಬಳಲುವ ಸಾಧ್ಯತೆ ಇರ್ತದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಮಾರ್ಬಿಡಿಟಿ ಎಂದರೆ ನೋಡಿ, ಬಹಳ ಪ್ರಮುಖವಾಗಿ ಈ ಟರ್ಮು ಬಹಳ ಕಡೆ ನೀವು ಕೇಳಿರೋದಿಲ್ಲ. ಯಾಕಂದರೆ ನಿಮಗೆ ಮೊದಲೇ ಹೇಳಿದೆ ನಾನು, ಇದು ಲೈಫ್ ಸೈನ್ಸು,
ಇದು ಎಕ್ಸಾಮ್ಗೆ ಬರಬಹುದು ಅಥವಾ ಈಗಾಗಲೇ ಬಂದಿರದೇ ಕೂಡ ಇರ್ಬೋದು, ಅಥವಾ ಈಗಾಗಲೇ ಬಂದಿದ್ದೇನೋ ಬಿಟ್ಟಿನೋ ಗೊತ್ತಿಲ್ಲ. ಆದರೆ ನಾನು ಈ MCQ ವಿಡಿಯೋನಲ್ಲಿ ತಂದಿರತಕ್ಕಂಥ ಪ್ರಶ್ನೆಗಳು ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆಗಳು ಸ್ನೇಹಿತರೆ, ಬೇರೆ ಎಲ್ಲೂ ಕಡೆ ಕೂಡ ಸಿಗೋಕ್ಕೆ ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಇವುಗಳೆಲ್ಲ. ನೆಕ್ಸ್ಟ್ ನೋಡ್ತಾ ಹೋಗೋಣ, ಮಾರ್ಬಿಡಿಟಿ ಅಂದರೆ ಏನು, ವಾಟ್ ಡು ಯು ಮೀನ್ ಬೈ ಮಾರ್ಬಿಡಿಟಿ ಅಂತ ಕೇಳಿದಾಗ, ಸೊ ಈಸ್ ಇಟ್ ಕಾಲ್ಡ್ ಆಸ್ ಎ ಡೆತ್ ರೇಟ್, ಬರ್ತ್ ರೇಟ್, ಡಿಸೀಸ್ ರೇಟ್ ಆರ್ ವ್ಯಾಕ್ಸಿನ್ ರೇಟ್? ಸೊ ವಿಚ್ ಒನ್ ಈಸ್ ದ ರೈಟ್ ಆನ್ಸರ್ ಅಂತ ಕೇಳಿದಾಗ ದಟ್ ಈಸ್ ಥರ್ಡ್. ಹೌದಾ, ಮರಣದ ದರ, ಜನನದ ದರ, ರೋಗದ ದರ, ಲಸಿಕೆಯ ದರ ಅಂತ ಕರಿತಾ ಇದ್ದೇವೆ. ನೋಡಿ, ಮಾರ್ಬಿಡಿಟಿ ಹೌದಾ, ನಾವು ಭಾಳ ಪ್ರಮುಖವಾಗಿ ಇಲ್ಲಿ ನಾವು ಡೆಮೋಗ್ರಫಿ ಆಫ್ ಇಂಡಿಯಾ ಅಂತ ಓದ್ತೇನೋ, ಭಾರತದ ಜನಸಂಖ್ಯೆಯ ಕುರಿತು ಅಧ್ಯಯನ. ಸೊ ಈ ಡೆಮೋಗ್ರಫಿ ಆಫ್ ಪಾಪ್ಯುಲೇಷನನ್ನು ನೋಡುವಾಗ ವಿಶೇಷವಾಗಿ ಈ ರೀತಿ ಟರ್ಮ್ಸ್ಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಸೊ ಮಾರ್ಬಿಡಿಟಿ ಅಂದರೆ ಏನಂತ ಕೇಳಿದಾಗ ರೋಗದ ದರ, ಡಿಸೀಸ್ ರೇಟ್ ಅಂದರೆ ಎಷ್ಟು ಮಾರ್ಬಿಡಿಟಿ ಇದೆ. ಸೊ ಹುಬ್ಳಿ ಧಾರವಾಡನಲ್ಲಿ ಕೊರೋನಾ ಮಾರ್ಬಿಡಿಟಿ ಎಷ್ಟಿದೆ, ಹೌದಾ, ಯಾರಾದರೂ ಕೇಳಿದ್ರಪ್ಪ. ಸೊ ಹೌ ಮಚ್ ಅಮೌಂಟ್ ಆಫ್ ಕೊರೋನಾ ಮಾರ್ಬಿಡಿಟಿ ಇನ್ ಹುಬ್ಳಿ ಆ್ಯಂಡ್ ಧಾರವಾಡ ಅಂತ ಕೇಳಿದಾಗ, ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಎಷ್ಟು ಮಾರ್ಬಿಡಿಟಿ ರೇಟ್ ಇದೆ ಅಂತ ಕೇಳಿದಾಗ, ಏನು ಮಾರ್ಬಿಡಿಟಿ ಅಂದರೆ ನಮ್ಗೆ ಗೊತ್ತಿರಬೇಕಲ್ವಾ. ಸೊ ಫಸ್ಟ್ ಮಾರ್ಬಿಡಿಟಿ ಅಂದರೆ ತಿಳ್ಕೊಬೇಕು ನಾವು. ಅಂದರೆ ಮಾರ್ಬಿಡಿಟಿ ಅಂತಂದರೆ ರೋಗದ ದರ, ಅಂದರೆ ಆ ರೋಗ ಎಷ್ಟು ಪ್ರಮಾಣದಲ್ಲಿ ಹರಡಿದೆ ಎಂದರ್ಥ. ಸೊ ದಟ್ ಟರ್ಮ್ ಈಸ್ ಕಾಲ್ಡ್ ಆಸ್ ಮಾರ್ಬಿಡಿಟಿ. ಅದನ್ನು ಸ್ವಲ್ಪ ಈಸಿ ಮಾಡ್ಬೋದಾದರೆ ಯಾವುದಂತ ಕೇಳಿದಾಗ ದಟ್ ಈಸ್ ಡಿಸೀಸ್ ರೇಟ್ ಅಂತ ಕರಿತಾ ಇದ್ದೇವೆ. ಓಕೆನಾ, ಹಾಗಾದರೆ ಡೆತ್ ರೇಟ್ಗೆ ಏನು ಕರೀತಾರೆ ಸರ್ ಅಂತ ಕೇಳಿದಾಗ, ಡೆತ್ ರೇಟ್ಗೆ ಏನು ಕರಿತೀವಿ ಅಂತ ಕೇಳಿದಾಗ ದಟ್ ಈಸ್ ಮಾರ್ಟಲಿಟಿ ಅಂತ ಕರಿತೇವೆ. ಮಾರ್ಟಲಿಟಿ ರೇಟ್ ಅಂತ ಕರಿತಾ ಇದ್ದೇವೆ, ದಟ್ ಈಸ್ ಡೆತ್ ರೇಟ್ ಅಂತ ಕರಿತೇವೆ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ, ಡೈಯುರೆಟಿಕ್ಸ್ ಆರ್ ಯೂಸ್ಡ್ ಟು ಟ್ರೀಟ್. ಬಹಳ ಇಂಪಾರ್ಟೆಂಟ್ ಇದು. ಡೈಯುರೆಟಿಕ್ಗಳ ಬಳಕೆ ಕೆಳಗಿನವುಗಳಲ್ಲಿ. ಸೊ ಒಂದು ಹಾರ್ಟ್ ಡಿಸೀಸಸ್, ಎರಡು ರಿಡಕ್ಷನ್ ಆಫ್ ಹೈ ಬ್ಲಡ್ ಪ್ರೆಷರ್, ಥರ್ಡ್ ಒನ್ ಈಸ್ ಒಬೆಸಿಟಿ ಕಂಡೀಷನ್, ಫೋರ್ತ್ ಒನ್ ಈಸ್ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ. ಹೃದಯ ರೋಗಿಗಳಲ್ಲಿ ಬಳಸ್ತೀವಾ? ನೆಕ್ಸ್ಟ್ ಎರಡು ಅಧಿಕ ರಕ್ತದ ಒತ್ತಡನ ತಗ್ಗಿಸಲಿಕ್ಕೆ ಬಳಸ್ತೀವಾ? ಮೂರು ಸ್ಥೂಲಕಾಯ ರೋಗಿಗಳಲ್ಲಿ ಬಳಸ್ತೀವಾ? ಫೋರ್ತ್ ಒನ್ ಕ್ಯಾಲ್ಸಿಯಂ ಕೊರತೆ ಇರುವವರಲ್ಲಿ ಇದನ್ನು ಬಳಕೆಯನ್ನು ಮಾಡ್ಕೋತೀವ. ಫಸ್ಟ್ ಒನ್ ಅರ್ಥ ಮಾಡ್ಕೋಬೇಕು, ಡೈಯುರೆಟಿಕ್ಗಳಂದರೆ ಏನು. ನೋಡಿ ಸ್ನೇಹಿತರೆ, ಡೈಯುರೆಟಿಕ್ ಈ ಪದವನ್ನು ಸ್ವಲ್ಪ ನೀವು ಸಂಧಿ ಹೆಂಗೆ ಬಿಡಿಸ್ತೀರೋ ಹಾಗೆ ಬಿಡಿಸಿ. ಡೈ ಅಂತಕ್ಕಂಥದ್ದನ್ನು ತೆಗೆದುಬಿಡಿ. ಯುರೆಟಿಕ್ ಅಂತಂದ್ರೇನು? ಯೂರಿಯಾ. ಹೌದಾ, ಯೂರಿಯಾ ದೇಹದಲ್ಲಿ ಎಲ್ಲಿ ಇರುತ್ತದೆ ಅಂತ ಕೇಳಿದಾಗ ಒಂದು ಬೆವರು, ಅದು ಬಿಟ್ಟರೆ ಯೂರಿನು. ಓಕೆನಾ, ಸೊ ಒಂದು ಸ್ವೆಟ್ಟಲ್ಲಿ ಇರಬೇಕು, ಅದು ಬಿಟ್ಟರೆ ಯೂರಿನಲ್ಲಿ ಇರಬೇಕು, ಹೌದಲ್ವಾ. ಸೊ ಹಾಗಾದರೆ ಇಲ್ಲಿ ಯೂರಿನ್ನು ನೋಡಿ, ಯಾವ ವ್ಯಕ್ತಿ ಅಧಿಕವಾಗಿ ಮೂತ್ರ ವಿಸರ್ಜನೆ ಮಾಡುತ್ತಾನೆ, ಒಂದು ಶುಗರ್ ಪೇಷಂಟು. ಆ ಶುಗರ್ ಪೇಷಂಟಿಗೆ ಅತಿ ಹೆಚ್ಚು ಇನ್ನೊಂದು ಅದರ ಫ್ರೆಂಡ್ಲಿ ರೋಗ ಯಾವ ರೋಗ ಬರುವ ಸಾಧ್ಯತೆ ಇರ್ತದೆ ಅಂತ ಕೇಳಿದಾಗ, ಯಾರಿಗೆ ಡಯಾಬಿಟಿಸ್ ಆಗಿರ್ತದೋ ಅವರು ಈಸಿಯಾಗಿ BP ಬರ್ತದೆ. ಓಕೆನಾ, ಯಾವ ರೋಗಿಗೆ ಡಯಾಬಿಟಿಸ್ ಇರ್ತದೋ ಆ ಡಯಾಬಿಟಿಸ್ ರೋಗಿಗೆ ಈಸಿಯಾಗಿ ಒಂದು 5ರಿಂದ 10 ವರ್ಷ ಆದಮೇಲೆ BP ಕೂಡ 100% ಬರ್ತದೆ. ಈ ಡೈಯುರೆಟಿಕ್ಗಳಂದರೆ ಏನಂತ ಕೇಳಿದಾಗ, ಈ ಡೈಯುರೆಟಿಕ್ಗಳಂತ ಫಾರ್ ಎಕ್ಸಾಂಪಲ್ ಲ್ಯಾಸಿಕ್ಸ್ ಅಂತಕ್ಕಂಥದ್ದನ್ನು ಕೊಡ್ತಾರೆ ಡೈಯುರೆಟಿಕ್ ಆಗಿ. ಈ ಡೈಯುರೆಟಿಕ್ಗಳನ್ನು ಯಾಕೆ ನಾವು ಅಧಿಕ ರಕ್ತದ ಒತ್ತಡವನ್ನು ತಗ್ಗಿಸಲಿಕ್ಕೆ ಕೊಡ್ತೇವೆ? ಇಲ್ಲಿ ಆಪ್ಷನ್ ಯಾವುದು ಆನ್ಸರ್ ಅಂತ ಕೇಳಿದಾಗ ಆಪ್ಷನ್ ಸೆಕೆಂಡ್, ಅಂದರೆ ರಿಡಕ್ಷನ್ ಆಫ್ ಹೈ ಬ್ಲಡ್ ಪ್ರೆಷರ್. ಸೊ ಅಟ್ ದ ಟೈಮ್ ಆಫ್ ಹೈ ಬ್ಲಡ್ ಪ್ರೆಷರ್ ವಿ ಶುಡ್ ಗಿವ್ ಡೈಯುರೆಟಿಕ್ಸ್ ಟು ದ ಪೇಷಂಟ್ ಅಂತ ಹೇಳ್ಬೋದು. ಅಂದರೆ ಯಾವ ರೋಗಿಯಲ್ಲಿ ಅಧಿಕ ರಕ್ತದ ಒತ್ತಡ ಇರ್ತದೋ ಆ ವ್ಯಕ್ತಿಗೆ ಡೈಯುರೆಟಿಕ್ಗಳನ್ನ ಕೊಡ್ತೇವೆ. ಅಂದರೆ ದೇಹದಲ್ಲಿ ಅಧಿಕ ಹೃದಯದ ಒತ್ತಡ ಇರುವಾಗ ಆ ಸಂದರ್ಭದಲ್ಲಿ ದೇಹದಲ್ಲಿರ್ತಕ್ಕಂಥ ಹೆಚ್ಚಿನ ಪ್ರಮಾಣದ ನೀರಿನ ಅಂಶವನ್ನು ನಾವು ಯುರಿನ್ ಮೂಲಕ ಡಿಸ್ಚಾರ್ಜ್ ಮಾಡಲಿಕ್ಕೆ ಅಥವಾ ಎಕ್ಸೆಸಿವ್ ಯುರಿನೇಷನ್ ಆಗಲಿಕ್ಕೆ, ಯಾಕಂದರೆ ವಿಶೇಷವಾಗಿ ಈ ಡೈಯುರೆಟಿಕ್ಸ್ಗಳನ್ನು ಇನ್ನೊಂದು ಕಂಡೀಷನಲ್ಲಿ ಕೊಡ್ತಾರೆ ಸ್ನೇಹಿತರೆ. ಯಾವಾಗ ಅಂತ ಕೇಳಿದಾಗ ಫಾರ್ ಎಕ್ಸಾಂಪಲ್ ಈ ಕಿಡ್ನಿ ಆಸ್ಪತ್ರೆಗಳಲ್ಲಿ, ಈ ಕಿಡ್ನಿ ಫೌಂಡೇಶನು ಅಥವಾ ಕಿಡ್ನಿ ಆಸ್ಪತ್ರೆ ಅಥವಾ ಈ ಮೂತ್ರಪಿಂಡ ಸಂಬಂಧಿ ರೋಗಿಗಳಲ್ಲಿ ವಿಶೇಷವಾಗಿ ಏನಾದರೂ ಹರಳುಗಳಾಗಿದ್ದರೆ, ಆ ಹರಳುಗಳು ಏನಾದರೂ ಸ್ವಲ್ಪ ಮೂತ್ರ ಜನಕಾಂಗದ ಮೂಲಕ ಪಾಸ್ ಆಗುವಷ್ಟು 5 mm ಕೂಡ ಕಡಿಮೆ ಇದ್ದರೆ ಮಾತ್ರ ಈ ಡೈಯುರೆಟಿಕ್ ಮಾತ್ರೆಗಳನ್ನು ಅಥವಾ ಇಂಜೆಕ್ಷನನ್ನು ಕೊಡೋದರ ಮೂಲಕ ಆ ವ್ಯಕ್ತಿಗೆ ಅಧಿಕ ಪ್ರಮಾಣದ ನೀರನ್ನು ಕುಡಿಸ್ಬಿಟ್ಟು ಬಹಳ ಫೋರ್ಸ್ಫುಲ್ ಯುರಿನೇಷನ್ ಮಾಡಲಿಕ್ಕೆ ಹೇಳ್ತಾರೆ. ಆ ಫೋರ್ಸ್ಫುಲಿ ಆ ಯುರಿನೇಷನ್ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಹಳ್ಳದ ಚೂರುಗಳು ಅಥವಾ ಹರಳಿನ ಚೂರುಗಳು ಅಥವಾ ಸ್ಟೋನ್ ಪಾರ್ಟಿಕಲ್ಸ್ಗಳು ಈಸಿಯಾಗಿ ಡಿಸ್ಚಾರ್ಜ್ ಆಗಲಿ ಅಂತ ಹೇಳಿಬಿಟ್ಟು ಡೈಯುರೆಟಿಕ್ಸ್ಗಳನ್ನು ಕೊಡ್ತಾರೆ. ಒಂದು ಕಂಡೀಷನ್, ಅನದರ್ ಕಂಡೀಷನ್ ಟು ರಿಡಕ್ಷನ್ ಆಫ್ ಹೈ ಬ್ಲಡ್ ಪ್ರೆಷರ್. ಹೌದಾ, ಸೊ ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ, ಬೇಸಿಕ್ ಫಂಕ್ಷನ್ ಯೂನಿಟ್ ಆಫ್ ಕಿಡ್ನಿ ಈಸ್. ಹೌದಾ, ಕೆಳಗಿನ ಯಾವುದು ಮೂತ್ರಪಿಂಡದ ಕಾರ್ಯಾತ್ಮಕ ಘಟಕವಾಗಿದೆ? ಫಸ್ಟ್ ಆಪ್ಷನ್ ಕಾರ್ಟೆಕ್ಸ್ ಅಂತ ಇದೆ, ಸೆಕೆಂಡ್ ಆಪ್ಷನ್ ಅಡ್ರಿನಲ್ ಅಂತ ಇದೆ,
ಥರ್ಡ್ ಒನ್ ಇಸ್ ನ್ಯೂರಾನ್ ಅಂತ ಇದೆ, ಫೋರ್ತ್ ಆಪ್ಷನ್ ಇಸ್ ನೆಫ್ರಾನ್ ಅಂತ ಇದೆ. ಅದೇ ಸೇಮ್ ಆಪ್ಷನ್ಗಳನ್ನೇ ನಾವು ಕನ್ನಡದಲ್ಲಿ ಓದ್ಬೋದು, ಕಾರ್ಟೆಕ್ಸ್, ಅಡ್ರಿನಲ್, ನ್ಯೂರಾನ್ ಆ್ಯಂಡ್ ನೆಫ್ರಾನ್. ನೋಡಿ, ಸೊ ವಿಚ್ ಈಸ್ ದಿ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ದ ಕಿಡ್ನಿ ಅಂತ ಕೇಳಿದಾಗ ದಟ್ ಈಸ್ ನನ್ ಅದರ್ ದ್ಯಾನ್ ಫೋರ್ತ್ ಆಪ್ಷನ್ ನೆಫ್ರಾನ್. ಓಕೆನಾ, ನೆಫ್ರಾನ್ ಈಸ್ ದಿ ಎಕ್ಸಾಕ್ಟ್ ರೈಟ್ ಆನ್ಸರ್ ಟು ದಿಸ್ ಕ್ವಶನ್ ಅಂತ ಹೇಳ್ಬೋದು. ಸೊ ವೈ? ಜಸ್ಟ್ ಬಿಕಾಸ್ ಆಫ್ ನೆಫ್ರಾನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇಂಪಾರ್ಟೆಂಟ್ ಯೂನಿಟ್, ಇಂಪಾರ್ಟೆಂಟ್ ಫಂಕ್ಷನಲ್ ಆ್ಯಂಡ್ ಸ್ಟ್ರಕ್ಚರಲ್ ಯೂನಿಟ್ ಆಫ್ ದ ಕಿಡ್ನಿ ಅಂತ ಹೇಳ್ಬೋದು. ಮಾನವನ ಮೂತ್ರಪಿಂಡದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮತ್ತು ವಿಶೇಷವಾಗಿ ಅಲ್ಲಿ ಪ್ಯೂರಿಫಿಕೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಫಂಕ್ಷನ್ ಮಾಡೋರು ಯಾರು ಅಂತ ಕೇಳಿದಾಗ ದಟ್ ಈಸ್ ನೆಫ್ರಾನ್ಗಳು ಅಂತಕ್ಕಂಥದ್ದು. ಕಾರ್ಟೆಕ್ಸ್ ಯಾಕೆ ಬರ್ತದೆ ಸರ್, ಇದು ಆಪ್ಷನ್ಗಳಲ್ಲಿ ಏನಕ್ಕೆ ಕೊಟ್ಟಿದ್ದಾರೆ ಸರ್ ಅಂತ ಕೇಳಿದಾಗ ನೋಡಪ್ಪ, ಕಾರ್ಟೆಕ್ಸ್ ಯಾಕೆ ಅಂತ ಕೇಳಿದಾಗ ಈ ಮೂತ್ರಪಿಂಡದ ಕವಚಗಳು ಅಂತ ಬರ್ತವೆ, ಅದರ ಮೇಲ್ಭಾಗ ಅಂತ ಕರಿತೇವೆ ನಾವು. ಅದರ ಮೇಲ್ಭಾಗದಲ್ಲಿ ವಿಶೇಷವಾಗಿ ಒಂದು ಅಡ್ರಿನಲ್ ಗ್ರಂಥಿ ಅಂತಿದೆ, ಯಾಕಂದರೆ ಎರಡನೇ ಆಪ್ಷನ್ ಇರತಕ್ಕಂಥ ಅಡ್ರಿನಲ್ಲು. ಓಕೆನಾ, ಆ ಅಡ್ರಿನಲ್ ಗ್ರಂಥಿಯ ಮೇಲ್ಭಾಗಕ್ಕೆ ಕಾರ್ಟೆಕ್ಸ್ ಅಂತ ಕರಿತೇವೆ, ಕೆಳಭಾಗಕ್ಕೆ ನಾವು ಏನಂತ ಕರಿತೀವಿ ಅಂತ ಕೇಳಿದಾಗ ಮೆಡುಲಾ ಅಂತ ಕರಿತೇವೆ. ನ್ಯೂರಾನ್ ಅಂತೂ ಕೂಡ ಆನ್ಸರ್ ಆಗೋದಿಲ್ಲ, ಇದಕ್ಕೆ ಸಂಬಂಧವೇ ಇಲ್ಲ ಅಂತಕ್ಕಂಥದ್ದು. ಆಪ್ಷನ್ ಯಾವುದು ಸರಿ ಉತ್ತರ ಅಂತ ಕೇಳಿದಾಗ ದಟ್ ಇಸ್ ಫೋರ್ತ್ ಆಪ್ಷನ್ ನೆಫ್ರಾನ್. ನೆಫ್ರಾನ್ ಇಸ್ ದಿ ಇಂಪಾರ್ಟೆಂಟ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ದ ಕಿಡ್ನಿ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ, ಇನ್ಸುಲಿನ್ ಈಸ್ ನಾಟ್ ಅಡ್ಮಿನಿಸ್ಟ್ರರ್ಡ್ ಥ್ರೂ ಓರಲ್ ರೂಟ್ ಬಿಕಾಸ್ ಇನ್ಸುಲಿನ್ ಅನ್ನು ಬಾಯಿಯ ಮೂಲಕ ನೀಡದಿರಲು ಕಾರಣ. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ನಿಮ್ಮ ಮನೆಯಲ್ಲೂ ಕೂಡ ಅಥವಾ ನಿಮ್ಮ ಯಾವುದೇ ಸಂಬಂಧಿಕರಲ್ಲಿ ಈ ಪಾಯಿಂಟನ್ನು ನೀವು ಪ್ರಶ್ನೆಯನ್ನು ಮಾಡ್ಬೋದು. ಯಾಕೆ ಅಂಕಲ್, ಯಾಕೆ ಆಂಟಿ ನೀವು ಇನ್ಸುಲಿನನ್ನು ಬಾಯಿ ಮೂಲಕ ತೆಗೆದುಕೊಳ್ಳಲ್ಲ, ಯಾಕೆ ಅದನ್ನು ಮಾತ್ರೆ ರೂಪದಲ್ಲಿ ತೆಗೆದುಕೊಳ್ಳಲ್ಲ, ಯಾಕೆ ಅದನ್ನು ಮತ್ತೊಂದು ಕ್ಯಾಪ್ಸೂಲ್ ರೂಪದಲ್ಲಿ ಯಾಕೆ ತೆಗೆದುಕೊಳ್ಳಲ್ಲ, ನೀವು ಇಂಜೆಕ್ಷನ್ ರೂಪದಲ್ಲಿ ಯಾಕೆ ತೆಗೆದುಕೊತೀರಾ? ವೆರಿ ವೆರಿ ಇಂಪಾರ್ಟೆಂಟ್. ಇನ್ಸುಲಿನನ್ನು ಏನಕ್ಕೆ ಕೊಡೋಲ್ಲ ಅಂತಕ್ಕಂಥದ್ದು ಫಸ್ಟ್ ನಾವು ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. ಇಟ್ ಈಸ್ ಲೆಸ್ ಎಫೆಕ್ಟಿವ್, ಸೋರ್ ಇನ್ ಟೇಸ್ಟ್, ನೆಕ್ಸ್ಟ್ ಸೆನ್ಸಿಟಿವ್ ಟು ಹೀಟ್, ನೆಕ್ಸ್ಟ್ ಇಟ್ ಈಸ್ ಡೆಸ್ಟ್ರಾಯ್ಡ್ ಬೈ GIT. ಓಕೆನಾ, ಕಡಿಮೆ ಪರಿಣಾಮಕಾರಿಯಾಗಿದೆ, ಹುಳಿ ರುಚಿಯನ್ನು ಹೊಂದಿದೆ, ನೆಕ್ಸ್ಟ್ ಉಷ್ಣತೆಗೆ ಬೇಗನೆ ಸ್ಪಂದಿಸ್ತದೆ, ನೆಕ್ಸ್ಟ್ GIT ಮೂಲಕ ನಾಶವಾಗುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನಾವು ಏನಕ್ಕೆ, ಸೊ ವೈ ವಿ ಆರ್ ನಾಟ್ ಅಡ್ಮಿನಿಸ್ಟರ್ಡ್ ಇನ್ಸುಲಿನ್ ಥ್ರೂ ಓರಲ್ ರೂಟ್ ಅಂತ ಕೇಳಿದಾಗ ವಿಶೇಷವಾಗಿ ಎಕ್ಸಾಕ್ಟ್ ರೈಟ್ ಆನ್ಸರ್ ಇಟ್ ಈಸ್ ಡೆಸ್ಟ್ರಾಯ್ಡ್ ಬೈ GIT. ಹಾಗಾದರೆ ವಾಟ್ ಡು ಯು ಮೀನ್ ಬೈ GIT? GIT ಮೀನ್ಸ್ ವಾಟ್ ಅಂತ ಕೇಳಿದಾಗ ವಿಶೇಷವಾಗಿ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ ಅಂತ ಕರಿತೇವೆ. ಮಾನವನ ದೇಹದ ಜೀರ್ಣಕ್ರಿಯೆಯ ಈ ಒಂದು ವ್ಯೂಹದ ಮೂಲಕ ಏನಾದರೂ ನಾವು ಇನ್ಸುಲಿನ್ನ ಕೊಡೋದಾದರೆ, ಏನಾದರೂ ಬಾಯಿ ಮೂಲಕ ಇನ್ಸುಲಿನ್ ತೆಗೆದುಕೊಂಡ್ರೆ ನಮ್ಮ ದೇಹದ ಜೀರ್ಣಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ವಿವಿಧ ರಸಗಳು, ಜಠರದಲ್ಲಿರುವ ಜಠರ ರಸ ಆಗಿರಬಹುದು, ನೆಕ್ಸ್ಟ್ ಅದರಲ್ಲಿರ್ತಕ್ಕಂಥ HCl ಆಮ್ಲ ಆಗಿರ್ಬೋದು, ಈ ಆಮ್ಲ ಮತ್ತು ಈ ರಸಗಳು ಏನಾಗ್ಬಿಡ್ತವೆ ಅಂತ ಕೇಳಿದಾಗ ಅಥವಾ ಇಂಟೆಸ್ಟೈನ್ಸ್ಗಳು ಏನಾಗ್ತವೆ ಅಂತ ಕೇಳಿದಾಗ ಹೀರಿಕೊಂಡು ಬಿಡ್ತವೆ, ಅಥವಾ ಅದನ್ನು ಈಸಿಯಾಗಿ ಅಬ್ಸಾರ್ಬ್ ಮಾಡ್ಕೊಂಡು ಬಿಡ್ತವೆ, ಅಥವಾ ಅದನ್ನು ಡೈಜೆಸ್ಟ್ ಮಾಡ್ತವೆ. ಹೌದಾ, ಇಟ್ ಈಸ್ ಎ ಡೈಜೆಸ್ಟಿಂಗ್ ಪಾರ್ಟ್ ಅಲ್ವಾ. ಈಗ ನಾನು ಒಂದು B ಕಾಂಪ್ಲೆಕ್ಸ್ ಮಾತ್ರ ತೆಗೆದುಕೊತೇನೆಪ್ಪ. ಓಕೆನಾ, B ಕಾಂಪ್ಲೆಕ್ಸ್ ಮಾತ್ರ ಯಾಕೆ ತೆಗೆದುಕೊತೇನೆ? ನನ್ನ ದೇಹದಲ್ಲಿರ್ತಕ್ಕಂಥ ಜೀರ್ಣಕ್ರಿಯೆಯಲ್ಲಿರ್ತಕ್ಕಂಥ ವಿವಿಧ ಕಿಣ್ವಗಳು ಅದನ್ನು ಹೀರಿಕೊಂಡು ಬಿಟ್ಟು ಬೇಕಾಗಿರ್ತಕ್ಕಂಥ ಅಂಗಕ್ಕೆ ಅದರ ಉಪಶಮನವನ್ನು ಒದಗಿಸ್ತಕ್ಕಂಥದ್ದು. ಓಕೆನಾ, ಅಲ್ಲೇನಾಗುತ್ತೆ ಅಂತ ಕೇಳಿದಾಗ ಸೊ ನಮ್ಮ GIT ಟ್ರ್ಯಾಕಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ಅಬ್ಸಾರ್ಪ್ಷನ್ ಅಂತ ನಡೀತದೆ. ಅಬ್ಸಾರ್ಪ್ಷನ್ ಅಂದ್ರೆ ಏನು? ಹೀರಿಕೊಳ್ಳುವಿಕೆ. ನಾವು ತಿಂದಿರ್ತಕ್ಕಂಥ ಆಹಾರ ಜೀರ್ಣಕ್ರಿಯೆಗೆ ಒಳಪಟ್ಟು ಅದರಲ್ಲಿರ್ತಕ್ಕಂಥ ವಿವಿಧ ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು, ಲಿಪಿಡ್ಗಳು, ಖನಿಜಗಳು, ಮಿನರಲ್ಗಳು ಏನಿರ್ತಾವಲ್ವ ಅದೆಲ್ಲ ಹೀರಿಕೊಂಡು ಅಂಗಾಂಗಕ್ಕೆ ಸ್ಟ್ರೆಂತನ್ನು ಕೊಡ್ತಕ್ಕಂಥದ್ದು ಮತ್ತು ಬ್ಲಡ್ಡನ್ನು ಫಾರ್ಮೇಷನ್ ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಒಂದು. ಹಾಗಾದರೆ ಇನ್ಸುಲಿನನ್ನು ನಾವು ಯಾಕೆ ಓರಲ್ ರೂಟ್ ಮೂಲಕ ಕೊಡಬಾರ್ದು ಅಂತ ಕೇಳಿದಾಗ ಇನ್ಸುಲಿನ್ ಈಸ್ ನಾಟ್ ಓನ್ಲಿ ಹಾರ್ಮೋನ್ ಬಟ್ ಆಲ್ಸೋ ಇಟ್ ಈಸ್ ಪ್ರೋಟೀನ್. ಇನ್ಸುಲಿನ್ ಕೇವಲ ಒಂದು ಹಾರ್ಮೋನ್ ಆಗಿಲ್ಲ, ಇದೊಂದು ಪ್ರೋಟೀನ್ ಕೂಡ ಆಗಿದೆ. ನಾವೇನಾದರೂ ಇನ್ಸುಲಿನ ಬಾಯಿ ಮೂಲಕ ಕೊಟ್ಟರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಜಠರದಲ್ಲಿರ್ತಕ್ಕಂಥ ಅಥವಾ ಈ GIT ಟ್ರ್ಯಾಕಲ್ಲಿರ್ತಕ್ಕಂಥ ವಿವಿಧ ಕಿಣ್ವಗಳು ಅದನ್ನು ಹೀರಿಕೊಂಡು ಬಿಡ್ತವೆ, ಅದನ್ನು ಜೀರ್ಣಿಸಿ ಬಿಡ್ತವೆ, ಅದನ್ನು ಡೈಜೆಸ್ಟ್ ಮಾಡಿಬಿಡ್ತವೆ. ಸೊ ಜಸ್ಟ್ ಬಿಕಾಸ್ ಆಫ್ ಇಟ್ ಈಸ್ ಡೆಸ್ಟ್ರಾಯ್ಡ್ ಬೈ GIT. ರೈಟ್ ಆನ್ಸರ್ ಫೋರ್ತ್ ಒನ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ, ವಿಚ್ ಈಸ್ ದಿ ಲಾರ್ಜೆಸ್ಟ್ ನರ್ವ್ ಇನ್ ಹ್ಯೂಮನ್ ಬಾಡಿ? ವೆರಿ ವೆರಿ ಇಂಪಾರ್ಟೆಂಟ್. ಹೌದಾ, ದೇಹದಲ್ಲಿ ಅತ್ಯಂತ ದೊಡ್ಡ ನರ ಯಾವುದು? ಸ್ವಲ್ಪ ವಿಶೇಷ ಆಗಿದೆ ಅಲ್ವಾ ಪ್ರಶ್ನೆ ಇದು. ನೀವು ಅತ್ಯಂತ ದೊಡ್ಡ ಏನು ಕೇಳಿದ್ದೀರ? ನೀವು ದೇಹದಲ್ಲಿರ್ತಕ್ಕಂಥ ಅತ್ಯಂತ ಉದ್ದವಾದ ನರ ಕೇಳಿದಿರಿ ನೀವು. ಅದನ್ನೇಳಿದ್ರೆ ನರಾಣುವೇ ಉದ್ದವಾದ ಇದು ಕೇಳ್ತೀವಿ ನಾವು. ಸೊ ಇಲ್ಲಿ ಅತ್ಯಂತ ದೊಡ್ಡ ನರ ಅಂತ ಕೇಳ್ತಾ ಇದ್ದೀನಿ ನಾನಿಲ್ಲಿ. ಸೊ ಭಾಳ ಪ್ರಮುಖವಾಗಿ ಯಾವುದಂತ ಕೇಳಿದಾಗ
ಒಂದು ಫೇಶಿಯಲ್ ನರ್ವ್, ವೇಗಸ್ ನರ್ವ್, ಆಪ್ಟಿಕ್ ನರ್ವ್, ಇನ್ನೊಂದು ಶಿಯಾಟಿಕ್ ನರ್ವ್ ಅಂತ ಕರಿತಾ ಇದ್ದೇವೆ. ಸೊ ಕನ್ನಡದಲ್ಲೂ ಕೂಡ ಸೇಮ್ ಆಪ್ಷನ್ ಇರ್ತಕ್ಕಂಥದ್ದು ಮುಖದ ನರ, ವೇಗಸ್ ನರ, ಆಪ್ಟಿಕ್ ನರ ಮತ್ತು ಸಿಯಾಟಿಕ್ ನರ ಅಂತಕ್ಕಂಥದ್ದು. ನೋಡಿ, ಈ ಫೇಶಿಯಲ್ ನರ್ವ್ ಅಂತ ಕೇಳಿದಾಗ ಫೇಸ್ ಅಂದರೆ ಮಾನವನ ಮುಖದ ಭಾವಗಳು ಅಥವಾ ಮುಖದ ಭಾಗಕ್ಕೆ ಬೇಕಾಗಿರ್ತಕ್ಕಂಥ ರಕ್ತದ ಸರಬರಾಜನ ಮಾಡ್ತಕ್ಕಂಥ ಒಂದು ನರ್ವ್ಗಳು ಅಂತ ಕರಿತೇವೆ. ವೇಗಸ್ ಅಂತೂ ಕೂಡ ಮಾನವನ ದೇಹದಲ್ಲಿ ಅಲೆದಾಡುವ ನರ ಅಂತ ಕರಿತೇವೆ. ದಟ್ ಇಸ್ ಮೊಮೆಂಟಮ್. ಸೊ ಅದು ಮೂವೇಬಲ್ ಆದ ಮೊಮೆಂಟಮ್ ನರ್ವ್ ಅಂತ ಕರಿತಾ ಇದ್ದೇವೆ. ದಟ್ ಈಸ್ ವೇಗಸ್ ನರ್ವ್ ಅಂತಕ್ಕಂಥದ್ದು. ಅದು ಮಾನವನ ಮೆದುಳಿನ ಪೊರೆಗಳಲ್ಲೂ ಕೂಡ ಕಂಡುಬರ್ತದೆ, ಹೃದಯದ ಪಕ್ಕದಲ್ಲಿ ಮತ್ತು ವಿಶೇಷವಾಗಿ ಶ್ವಾಸಕೋಶದ ಮಧ್ಯಭಾಗದಲ್ಲೂ ಕೂಡ ಈ ವೇಗಸ್ ನರ ಕಂಡುಬರ್ತದೆ ಅಂತಕ್ಕಂಥದ್ದು. ಈ ಆಪ್ಟಿಕ್ ನರ್ವ್ ನಿಮ್ಗೆ ಗೊತ್ತಿದೆ. ಆಪ್ಟಿಕ್ ಅಂದರೆ ಆಪ್ಥಾಲ್ಮಾಲಜಿ ಅಂತಂದ್ರೆ ಏನಿಲ್ಲಿ ಕಣ್ಣಿನ ಕುರಿತ ಅಧ್ಯಯನ ಆಪ್ಥಾಲ್ಮಾಲಜಿ. ಆಪ್ಥಾಲ್ಮಾಲಜಿಸ್ಟ್ ಅಂದ್ರೆ ಏನಿಲ್ಲಿ ಕಣ್ಣಿನ ಶಾಸ್ತ್ರಜ್ಞನಿಗೆ ನಾವು ಆಪ್ಥಾಲ್ಮಾಲಜಿಸ್ಟ್ ಅಂತ ಕರಿತಾ ಇದ್ದೇವೆ. ಆಪ್ಟಿಕ್ ನರ ಯಾವುದಂತ ಕೇಳಿದಾಗ ವಿಶೇಷವಾಗಿ ಕಣ್ಣಿನ ದೃಷ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ನರಕೋಶಗಳಿಗೆ ನಾವು ಆಪ್ಟಿಕ್ ನರಗಳು ಅಂತ ಕರಿತಾ ಇದ್ದೇವೆ. ಸೊ ಹಾಗಾದರೆ ಆನ್ಸರ್ ಯಾವುದಂತ ಕೇಳಿದಾಗ ದಟ್ ಈಸ್ ಸಿಯಾಟಿಕ್ ನರ್ವ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ನಾನು ಓಡ್ತಾ ಇದ್ದೇನೆ, ನಡೀತಾ ಇದ್ದೇನೆ. ಸೊ ನಾನು ಓಡ್ತಾ ಇದ್ದೇನೆ, ನಡೀತಾ ಇದ್ದೇನೆ. ನನ್ನ ಕಾಲುಗಳ ಚಲನೆಗೆ, ಈ ನನ್ನ ಕಾಲಿನ ಭಾಗದ ಚಲನೆಗೆ, ನನ್ನ ಅಂಗಾಲುಗಳು ಅಥವಾ ಮುಂಗಾಲುಗಳು ಸೊ ವಿಶೇಷವಾಗಿ ಚಲನೆ ಆಗಲಿಕ್ಕೆ, ಅದರ ಒಂದು ಮೂಮೆಂಟ್ ಆಗಲಿಕ್ಕೆ ಯಾವ ನರದ ಸಹಕಾರವಾಗಿದೆ ಅಂತ ಕೇಳಿದಾಗ ಸೊ ಇಟ್ ಇನ್ವಾಲ್ವ್ಸ್ ಇನ್ ಲೆಗ್ ಮೂಮೆಂಟ್. ಸೊ ದಟ್ ಈಸ್ ವಿಚ್ ನರ್ವ್ ಅಂತ ಕೇಳಿದಾಗ ದಟ್ ಈಸ್ ಶಿಯಾಟಿಕ್ ನರ್ವ್ ಅಂತ ಕರಿತಾ ಇದ್ದೇವೆ. ಸೊ ಇಟ್ ಇನ್ವಾಲ್ವ್ ಇನ್ ಲೆಗ್ ಮೂಮೆಂಟ್ ಅಂತ ಹೇಳ್ಬೋದು. ಅಂದರೆ ಮಾನವನ ಕಾಲುಗಳ ಚಲನೆಯಲ್ಲಿ ಪಾಲ್ಗೊಳ್ಳುವ ಒಂದು ನರ ಯಾವುದು ಅಂತ ಕೇಳಿದಾಗ ದಟ್ ಈಸ್ ಶಿಯಾಟಿಕ್ ನರ ಅಂತ ಕರಿತಾ ಇದ್ದೇವೆ. ಇದು ದೇಹದ ಅತ್ಯಂತ ದೊಡ್ಡ ನರವಾಗಿದೆ. ಹಾಗಾದರೆ ಇದು ಎಲ್ಲಿದೆ ಅಂತ ಕೇಳಿದಾಗ ವಿಶೇಷವಾಗಿ ಇದು ಬಟಕ್ ಮಸಲ್ನಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು. ಬಟಕ್ ಮಸಲ್ ನಾವೇನು ಚಪ್ಪಿಗೆ ಇಂಜೆಕ್ಷನ್ ತಗೋತೀವಲ್ವ ಡಾಕ್ಟರ್ ಕಡೆ ಹೋದಾಗ, ಸೊ ಅದರ ಅಡಿಯಲ್ಲಿ ಕಂಡು ಬರ್ತಕ್ಕಂಥ ನರವೇ ಯಾವುದು ಅಂತ ಹೇಳಿದಾಗ ದಟ್ ಈಸ್ ಶಿಯಾಟಿಕ್ ನರ್ವ್ ಅಂತ ಕರಿತಾ ಇದ್ದೇವೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕಾಲ್ಡ್ ಆಸ್ ಪುವರ್ ಮ್ಯಾನ್ಸ್ ಮೀಟ್? ವೆರಿ ವೆರಿ ಇಂಪಾರ್ಟೆಂಟ್. ಕೆಳಗಿನ ಯಾವುದನ್ನು ಬಡವರ ಮಾಂಸಕ್ಕೆ ಹೋಲಿಸಲಾಗಿದೆ? ನೋಡಿ, ಒಂದು ಆಪ್ಷನ್ ಹಸಿರು ತರಕಾರಿಗಳು, ಗಜ್ರಿ, ಬೇಳೆಕಾಳು, ಹಸುವಿನ ಹಾಲು. ಓಕೆನಾ? ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಕ್ಯಾರೆಟ್, ಪಲ್ಸಸ್ ಆ್ಯಂಡ್ ಕೌ ಮಿಲ್ಕ್. ಹೌದಾ? ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪುವರ್ ಮ್ಯಾನ್ಸ್ ಮೀಟ್? ಬಡವರು ವಿಶೇಷವಾಗಿ ಮಾಂಸವನ್ನು ತೆಗೆದುಕೊಂಡು ತಿನ್ನಲಿಕ್ಕೆ ಕಷ್ಟವಾಗ್ತದೆ. ಓಕೆನಾ? ಬಡವರು ಮಾಂಸವನ್ನು ತಿನ್ನುವುದು ಸ್ವಲ್ಪ ಕಷ್ಟವಾಗ್ತದೆ, ಹೌದಲ್ವಾ? ಯಾಕಂದರೆ ಭಾಳ ಕಾಸ್ಟ್ಲಿ. ಫಾರ್ ಎಕ್ಸಾಂಪಲ್, ನೀವು ಮಟನನ್ನು ಮಾರ್ಕೆಟಲ್ಲಿ ತರಲಿಕ್ಕೆ ಹೋದರೆ ಸೊ 650ಇಂದ 700ವರೆಗೂ ಇದೆ ಪರ್ kg. ಅದೇ ಸರ್ ನನಗೆ ಮಾಂಸ ತಿನ್ನಲಿಕ್ಕೆ ಆಗೋದಿಲ್ಲ, ನನಗೆ ಮಟನನ್ನು ತಿನ್ನಲಿಕ್ಕೆ ಕಷ್ಟ ಆಗ್ತದೆ, ಯಾಕಂತ ಕೇಳಿದಾಗ ನನಗೆ ಎಕನಾಮಿಕ್ ಕಂಡೀಷನ್ ಪುವರ್. ಹಾಗಾದರೆ ನೀನು ಬಡವರ ಮಾಂಸ ಅಂತ ಕರಿತಿದ್ದೇವೆ ನಾವು. ನೀನು ಮಾಂಸನೇ ತಿನ್ನಬೇಕಾಗಿಲ್ಲ, ಒಳ್ಳೆಯ ನಿಮಗೆ ಕಾರ್ಬೋಹೈಡ್ರೇಟು ಅಥವಾ ಶರ್ಕರದ ಇನ್ನಿತರ ಮೂಲಗಳು ಅಥವಾ ಪ್ರೋಟೀನ್ ಮೂಲಗಳು ಅಥವಾ ಕೊಬ್ಬಿನ ಮೂಲಗಳು. ಓಕೆನಾ? ಸೊ ನಿಮ್ಮ ಆ್ಯನಿಮಲ್ ಸೋರ್ಸ್ ಆಫ್ ಫ್ಯಾಟನ್ನು ನೀವು ಪಡಿಲಿಕ್ಕೆ ಕೇವಲ ನೀವು ಮಟನನ್ನು ತಿನ್ಬೋದು. ಆದರೆ ನಿಮಗೆ ವಿಶೇಷವಾಗಿ ವೆಜಿಟೇರಿಯನ್ ಸೋರ್ಸ್ ಆಫ್ ಫ್ಯಾಟನ್ನು ಕೊಡ್ತಕ್ಕಂಥ ಆಹಾರ ಪದಾರ್ಥಗಳು ಇದ್ದಾವೆ. ಅವು ಯಾವುದು ಅಂತ ಕೇಳಿದಾಗ ಆಪ್ಷನ್ಗಳಲ್ಲಿ ಆನ್ಸರ್ ರೂಪದಲ್ಲಿರ್ತಕ್ಕಂಥದ್ದು ಪಲ್ಸಸ್. ಹೌದಾ? ಪಲ್ಸಸ್ ಆರ್ ಆಲ್ಸೋ ಕಾಲ್ಡ್ ಆ್ಯಸ್ ಪುವರ್ ಮ್ಯಾನ್ಸ್ ಮೀಟ್. ಬಡವರ ಮಾಂಸಕ್ಕೆ ಹೋಲಿಸಲಾಗಿದೆ ಬೇಳೆಕಾಳುಗಳು. ಸರ್ ಯಾಕೆ ಹೋಲಿಸಿದ್ದಾರೆ ಸರ್ ಇದನ್ನು? ಬೇಳೆಕಾಳು ತಿಂದರೆ ಮಟನ್ ತಿಂದವ್ರು ಕುಂತಲೂ ಸ್ಟ್ರಾಂಗ್ ಆಗ್ತೀವಾ ಅಂತ ಕೇಳಿದಾಗ ಎಸ್, 100% ನೀವು ಕೂಡ ಸ್ಟ್ರಾಂಗ್ ಆಗ್ತೀರಾ. ಸೊ ಈ ಎಲ್ಲ ನವಧಾನ್ಯಗಳು, ನವಬೇಳೆಗಳು ಅಂತ ಏನು ಕರಿತೀವೋ ಆ ಬೇಳೆ ಧಾನ್ಯಗಳಲ್ಲಿ ಅತಿ ಹೆಚ್ಚು ಪ್ರೋಟೀನುಗಳು ಇರ್ತವೆ, ಅತಿ ಹೆಚ್ಚು ಶರ್ಕರದ ಪದಾರ್ಥಗಳಿರ್ತವೆ. ದೇಹದ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳು ನಿಮಗೆ ದೊರಕೋದ್ರಿಂದ ಸೊ ವಿಶೇಷವಾಗಿ ಅದನ್ನು ನಾವು ಪುವರ್ ಮ್ಯಾನ್ಸ್ ಮೀಟ್ಗೆ ಹೋಲಿಸಲಾಗಿದೆ. ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಡೈಸಲ್ಫರಾಮ್. ಹೌದಾ? ಡೈಸಲ್ಫರಾಮ್ ಯೂಸ್ಡ್ ಟು ಟ್ರೀಟ್ ದ ಫಾಲೋಯಿಂಗ್ ಪೇಷಂಟ್ಸ್. ಓಕೆನಾ? ಒಂದು ಡ್ರಗ್ ಅಬ್ಯೂಸರ್ಸ್, ಆಲ್ಕೋಹಾಲ್ ಅಬ್ಯೂಸರ್ಸ್. ನೆಕ್ಸ್ಟ್ ಇನ್ನೊಂದು ಯಾವುದು ಅಂತ ಕೇಳಿದಾಗ ಡ್ರಗ್ ಅಬ್ಯೂಸರ್ಸ್, ಇನ್ನೊಂದು ಕಾರ್ಡಿಯಾಕ್ ಪೇಷಂಟ್. ಅಥವಾ ವಿಶೇಷವಾಗಿ ಒಂದು ಇಲ್ಲಿ ತಂಬಾಕು ವ್ಯಸನಿಗಳಲ್ಲಿ ಅಥವಾ ಆರ್ಕಾನೈಡ್ ಚ್ಯೂವರ್ಸ್ ಅಂತ ಕರಿತಾ ಇದ್ದೇವೆ, ತಂಬಾಕು ಅಥವಾ ಟೊಬ್ಯಾಕೋ ಚ್ಯೂವರ್ಸ್ ಅಂತ ಕರಿತಾ ಇದ್ದೇವೆ. ಫಸ್ಟ್ ಆಪ್ಷನ್ ಯಾವುದಿದೆ ಅಂತ ಕೇಳಿದಾಗ ದಟ್ ಈಸ್ ಟೊಬ್ಯಾಕೋ ಚ್ಯೂವರ್ಸ್ ಅಂತ ಇದೆ. ಸೊ ನೆಕ್ಸ್ಟ್ ಮದ್ಯಪಾನ ವ್ಯಸನಿಗಳಲ್ಲಿ, ಮಾದಕ ವಸ್ತು ದ್ರವ್ಯಗಳಲ್ಲಿ ಮತ್ತು ಹೃದಯ ರೋಗಿಗಳು, ಹಾರ್ಟ್ ಕಾರ್ಡಿಯಾಕ್ ಪೇಷಂಟ್ಸ್ ಅಂತ ಕರಿಬೋದು. ಈ ಡೈಸಲ್ಫರಾಮ್ ಕೂಡ ಇದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಆಗಿದೆ. ಈ ಡೈಸಲ್ಫರಾಮ್ ಯಾಕೆ ಕೊಡ್ತೇವೆ ಅಂತ ಕೇಳಿದಾಗ ವಿಶೇಷವಾಗಿ ಆಲ್ಕೋಹಾಲ್ ಅಬ್ಯೂಸರ್ಸ್ಗಳಲ್ಲಿ ಯಾರು ತುಂಬ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿರ್ತಾರೋ, ಸರಿ ನಮ್ಮ ಮನೇಲಿ ಸರ್ ಕುಡುಕ ಗಂಡ ಇದ್ದಾನೆ ಸರ್, ಏನು ಮಾಡೋದು, ಬರೀ ಕುಡಿದು ಬರ್ತಾನೆ, ನನ್ನ ಹೆಂಡತಿಗೆ ಹೊಡಿತಾನೆ. ಓಕೆನಾ? ಕುಡಿದು ಬರ್ತಾನೆ, ನನ್ನ ಹೆಂಡತಿಗೆ ಮತ್ತೊಬ್ಬರ ಹೆಂಡತಿಗೆಲ್ಲ ನಮ್ಮ ಹೆಂಡತಿಗೆ ನಾವು ಹೊಡಿಬೇಕಲ್ವ ಕುಡಿದ ಮೇಲೆ. ಸೊ ಹಾಗಾಗಿ ಇಲ್ಲಿ ಕುಡಿದು ಏನಾದರೂ ಮದ್ಯಪಾನ ವ್ಯಸನಿಗಳಾಗಿ ಪೂರ್ತಿ ಅಡಿಕ್ಟ್ ಆಗಿರ್ತಕ್ಕಂಥವ್ರು, ಅವ್ರಿಗೆ ಬೆಳಿಗ್ಗೆ ಎದ್ರೆ ಚಹಾ ಕುಡಿಯಂಗಿಲ್ಲರಿ. ಅವರು ಏನು ಕುಡಿತಾರೆ? ಒಂದು 90 ಹಾಕ್ತಾರೆ ಅವರು. ಒಂದು 90 ಹಾಕಿದ ಮೇಲೆ ನೆಕ್ಸ್ಟ್ ಕೆಲಸ
ಓಕೆನಾ. ಸೊ ಅಂಥ ಮಂದಿಗೆ ಏನು ಮಾಡ್ತೀವಿ ಅಂತ ಕೇಳಿದಾಗ ಒಂದು ಟ್ರೀಟ್ಮೆಂಟನ್ನು ಕೊಡ್ತಾರೆ ವೈದ್ಯರು, ದಟ್ ಈಸ್ ಡೈಸಲ್ಫ್ರಾಮ್ ಅಂತಕ್ಕಂಥ ಔಷಧಿಗಳನ್ನು ಕೊಡ್ತಾರೆ. ಈ ಔಷಧಿಗಳನ್ನು ಮದ್ಯಪಾನ ವ್ಯಸನಿಗಳಿಗೆ ವಿಶೇಷವಾಗಿ ಕೊಡ್ತಕ್ಕಂಥದ್ದು, ದಟ್ ಈಸ್ ಆಪ್ಷನ್. ಇಲ್ಲಿ ಆನ್ಸರ್ ಯಾವುದು ಅಂತ ಕೇಳಿದಾಗ ದಟ್ ಈಸ್ ಆಲ್ಕೋಹಾಲ್ ಅಬ್ಯೂಸರ್ಸ್ಗಳು. ಯಾಕೆ ಕೊಡ್ತೇವೆ ಅಂತ ಕೇಳಿದಾಗ ಯಾವ ವ್ಯಕ್ತಿಗೆ ಡೈಸಲ್ಫ್ರಾಮ್ ಔಷಧಿ ಕೊಟ್ಟಿರ್ತೇವೋ ಆತನಿಗೆ ಏನಾದರೂ, ಫಾರ್ ಎಕ್ಸಾಂಪಲ್ ನಾನು ಏನಾದರೂ ಜಾಸ್ತಿ ದಾರು ಕುಡಿತಿದ್ಯಾ, ನಾನು ಏನಾದರೂ ಆಲ್ಕೋಹಾಲಿಕ್ ಅಡಿಕ್ಟ್ ಇದ್ದರೆ, ವಾಸ್ತವದಲ್ಲಿ ಕುಡಿಯೋದಿಲ್ಲ, ಹಾಗೇನಾದರೂ ಇದ್ದರೆ ನಾ ಏನಾದರೂ ಡೈಸಲ್ಫ್ರಾಮ್ ಮಾತ್ರೆಯನ್ನು ತೆಗೆದುಕೊಂಡ್ರೆ ಅದೇನಾದರೂ ಈ ಬಾಟಲನ್ನು ತಂದಿಟ್ರಪ್ಪ, ಇದು ಒಂದು 90 ಅಂತ ತಿಳ್ಕೊರಿ ಇದು, ಓಕೆನಾ, ಇದೊಂದು 90 ಐತಿ, ಇದು ಕುಡಿಬೇಕಂತಂದ್ರೆ ನನಗೆ ವಾಂತಿ ಬಂದಂಗೆ ಆಗುತ್ತೆ, ಓಕೆನಾ. ಸೊ ಐ ಆಮ್ ಫೀಲಿಂಗ್ ಆಫ್ ವಾಮಿಟಿಂಗ್ ಫೀಲಿಂಗ್ ಆಗುತ್ತೆ, ನನಗೆ ಏನಾಗುತ್ತೆ ಅಂತ ಕೇಳಿದ್ರೆ ತುಂಬ ಹೇಸಿಗೆ ಫೀಲಿಂಗ್ ಆಗುತ್ತೆ, ಅದ್ರ ಮೇಲೆ ನನಗೆ ಏನು ಹುಟ್ಟೋದಿಲ್ಲ, ಜಾಸ್ತಿ ಲವ್ ಬರೋದಿಲ್ಲ, ಅದಕ್ಕೆ ನಾನು ದೂರ ಸರಿಸ್ಬಿಡ್ತೀನಿ ಇದನ್ನು. ಅಂದರೆ ಯಾವ ವ್ಯಕ್ತಿ ಮದ್ಯಪಾನ ವ್ಯಸನದಿಂದ ಬಳಲ್ತಾ ಇರ್ತಾನೋ ಆ ವ್ಯಕ್ತಿಗೆ ಮದ್ಯಪಾನವನ್ನು ಬಿಡಿಸ್ಲಿಕ್ಕೆ, ಅದನ್ನು ಅವಾಯ್ಡ್ ಮಾಡಲಿಕ್ಕೆ, ಸೊ ಅದರಿಂದ ಆತನನ್ನು ಹೊರತರಲಿಕ್ಕೆ ನಾವು ಯಾವ ಮಾತ್ರೆಗಳನ್ನು ಬಳಸ್ತೇವೆ ಅಂತ ಕೇಳಿದಾಗ ಡೈಸಲ್ಫ್ರಾಮ್ ಮಾತ್ರೆಗಳನ್ನು ಅಥವಾ ಡೈಸಲ್ಫ್ರಾಮ್ ಔಷಧಿಗಳನ್ನು ಬಳಸ್ತಾ ಇದ್ದೇವೆ. ಎರಡನೇ ಆಪ್ಷನ್ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣ. ವಿಡಾಲ್ ಟೆಸ್ಟ್ ಈಸ್ ಕ್ಯಾರಿಡ್ ಟು ಡಯಾಗ್ನೋಸ್ ದಿ ಫಾಲೋಯಿಂಗ್ ಡಿಸೀಸ್. ವಿಡಾಲ್ ಪರೀಕ್ಷೆ ಕೆಳಗಿನ ಯಾವ ರೋಗದ ಪತ್ತೆಗೆ ಮಾಡುತ್ತಾರೆ? ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಆಪ್ಷನ್ ಮಲೇರಿಯಾ, TB, ಲೆಪ್ರೋಸಿ, ಟೈಫಾಯ್ಡ್. ನೋಡಿ, ವಿಡಾಲ್ ಪರೀಕ್ಷೆ ಅಂತಕ್ಕಂಥದ್ದು ಯಾವ ರೋಗಕ್ಕೆ ಮಾಡ್ತೀವಿ ಅಂತ ಕೇಳಿದಾಗ ಅಥವಾ ಈ ಯಾವ ರೋಗವನ್ನು ಪತ್ತೆ ಹಚ್ಚಲಿಕ್ಕೆ ಮಾಡ್ತೀವಿ ಅಂತ ಕೇಳಿದಾಗ ದಟ್ ಈಸ್ ಟೈಫಾಯ್ಡ್, ಓಕೆನಾ. ಯಾವ ವ್ಯಕ್ತಿ ಈ ಟೈಫಾಯ್ಡ್ ರೋಗದಿಂದ ಬಳಲ್ತಾ ಇರ್ತಾನೋ ಆ ವ್ಯಕ್ತಿಯಲ್ಲಿ ನಮಗೆ ಅಸಿಂಟಮೆಟಿಕ್ ಇರ್ತಾನೆ. ಕೆಲವರಿಗೆ ಟೈಫಾಯ್ಡ್ ರೋಗ ಬಂದ ಮೇಲೆ ಗೊತ್ತಾಗೋದಿಲ್ಲ, ಯಾಕಂತ ಕೇಳಿದಾಗ ಅಲ್ಲಿ ವಿಶೇಷವಾಗಿ ಪೀನಟ್ ಸ್ಟೂಲ್ ಬರ್ತದೆ ಇಲ್ಲಿ, ಹೌದಾ. ಪೀ ಸ್ಟೂಲ್ ಅಂದರೆ ಏನಂತ ಕೇಳಿದಾಗ ಸೊ ಒಡಕು ರೀತಿಯಲ್ಲಿ ಆತನ ಟಾಯ್ಲೆಟ್ ಡಿಸ್ಚಾರ್ಜ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಆನ್ ಆ್ಯಂಡ್ ಆಫ್ ಫೀವರ್ ಅಂತ ಕರಿತೀವಿ, ಜ್ವರ ನಮ್ಮ ಹುಡುಗಗೆ ಬಿಟ್ಟು ಬರಾಕತ್ತದ್ರಿ ಮತ್ತು ಮ್ಯಾಗ ಟಾಯ್ಲೆಟ್ ಕೊಂಟಾನ ಸಂಡಾಸ್ ಹೆಂಗೆ ಆಗಕತ್ತದ ಅಂತ ಕೇಳಿದಾಗ ಒಡಕ್ ಆಗಕತ್ತದ ಅಂತ ಹೇಳ್ತಿರ್ತಾರೆ. ತಾಯಂದ್ರೆ ನಾನು ಡಾಕ್ಟರ್ಗಳು ಹೇಳ್ತಕ್ಕಂಥ ಪರಿಭಾಷೆನ ಹೇಳ್ತಾ ಇದ್ದೇನೆ ಹೊರತು ವ್ಯಂಗ್ಯವನ್ನು ಮಾಡ್ತಾ ಇಲ್ಲ ನಾನು ನಿಮಗೆ. ಎಸ್, ಈ ರೀತಿಯಾಗಿರ್ತಕ್ಕಂಥ ಲಕ್ಷಣದ ಜೊತೆಗೆ ಜಾಸ್ತಿ ಸುಸ್ತು ಇದೆ, ಜ್ವರ ಬರ್ತಾ ಇದೆ ಅಂತ ಕೇಳಿದಾಗ ಅದು ಒಂದು ಪರೀಕ್ಷೆಯನ್ನು ನೀವು ಮಾಡಿಸ್ಬೇಕು, ದಟ್ ಈಸ್ ವಿಡಾಲ್ ಪರೀಕ್ಷೆ. ನಮ್ಮ ರಕ್ತವನ್ನು ತೆಗೆದುಕೊಂಡು ಮಾಡ್ತಕ್ಕಂಥದ್ದು, ರಕ್ತದ ಸ್ಯಾಂಪಲ್ಗಳನ್ನು ತೆಗೆದುಕೊಂಡ್ಬಿಟ್ಟು ಮಾಡ್ತಕ್ಕಂಥ ಪರೀಕ್ಷೆ. ಇದು ಯಾವ ರೋಗವನ್ನು ಪತ್ತೆ ಹಚ್ಚಲಿಕ್ಕೆ ಅಂತ ಕೇಳಿದಾಗ ಟೈಫಾಯ್ಡ್ ರೋಗವನ್ನು. ಸೊ ಹಾಗಾಗಿ ಈ ಟೈಫಾಯ್ಡ್ ರೋಗಕ್ಕೆ ಕಾರಣವಾದ ಜೀವಿ ಯಾವುದು ಅಂತ ಕೇಳಿದಾಗ ಸಾಲ್ಮೋನೆಲ್ಲಾ ಟೈಫೈ ಎಂಬ ಬ್ಯಾಕ್ಟೀರಿಯಾ ಇದಕ್ಕೆ ಕಾರಣವಾಗಿದೆ. ಇಂಪಾರ್ಟೆಂಟ್, ಓಕೆನಾ. ಸೊ ಆನ್ಸರ್ ಯಾವುದು? ಫೋರ್ತ್ ಒನ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಇಷ್ಟೆಲ್ಲವುಗಳು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ MCQ ಸೀರೀಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತೊಮ್ಮೆ ನಿಮ್ಮಲ್ಲಿ ಒಂದು ನಿಮ್ಮ ಸರ್ ಮನವಿ ಏನು ಅಂತ ಕೇಳಿದಾಗ ತಮಗೆಲ್ಲರೂ ಕೂಡ ತಿಳಿದಿರುವಂತೆ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಯ ಯೂಟ್ಯೂಬ್ ಆನ್ಲೈನ್ ತರಬೇತಿಗಳ ಜೊತೆಗೆ ಆಫ್ಲೈನ್ ತರಬೇತಿಗಳು ಇಲ್ಲಿ ಕೇವಲ 1 ವೇ ಮಾತ್ರ ಹೋಗ್ತಾ ಇದೆ ಅಂತ ತಿಳ್ಕೊಬೇಡಿ. ಇಲ್ಲಿ 2 ವೇ ಸ್ಟಾರ್ಟ್ ಆಗ್ತದೆ. 2 ವೇ ಇನ್ ದ ಸೆನ್ಸ್ ಆಫ್ಲೈನ್ ತರಗತಿಗಳು ಸದ್ಯದಲ್ಲೇ ನಾಳೆ ನಾಡಿದ್ದು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಬೇಗನೆ ಜರೂರಾಗಿ ನಿಮ್ಮ ಸೀಟನ್ನು ಕಾಯ್ದಿರಿಸಿಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೆ ಇನ್ನೊಂದು MCQ ಸೀರೀಸ್ನಲ್ಲಿ ಸಿಗ್ತೇನೆ ಸ್ನೇಹಿತರೆ. ಥ್ಯಾಂಕ್ ಯು.